ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಾವು ಈ ದಿನ ಧ್ಯಾನ ಕಸ್ತೂರಿ ಮ್ಯಾಗಝಿನ್ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಪ್ರತಿ ತಿಂಗಳು ನಮ್ ಜೊತೆ ಗಂಗಾವತಿಯ ಲಲಿತಾ ಕರ್ನಕಲ್ ಮ್ಯಾಮ್ ಬಂದು ಆ ತಿಂಗಳ ಧ್ಯಾನ ಕಸ್ತೂರಿಯ ವಿಶೇಷದ ಬಗ್ಗೆ, ಅದರೊಳಗಿರುವ ಮಾಹಿತಿಯನ್ನು ನಮಗೆ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಇವತ್ತು ಈ ತಿಂಗಳು ಅಂದ್ರೆ ಮೇ ತಿಂಗಳ ಸಂಚಿಕೆಯಲ್ಲಿ ಏನೇನು ಇದೆ ಅದರ ಬಗ್ಗೆ ನಮ್ಗೆ ಒಂದು ಪಕ್ಷಿ ನೋಟ ಅಂತ ಅಂತಾರೆ, ಆದ್ರೆ ಫುಲ್ ಡೀಟೈಲ್ಡ್ ಆಗಿ ಹೇಳ್ಬಿಡ್ತಾರೆ ಮೇಡಮ್ ಆಲ್ಮೋಸ್ಟ್. ಸೊ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ನಮ್ಗೆ ಯು ಈ ಮೇ ಸಂಚಿಕೆಯ ಬಗ್ಗೆ ಹೇಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಈ ಒಂದು ಜೆಹೋ ಮೆಡಿಟೇಷನ್ ವೇದಿಕೆಯಲ್ಲಿ ಇರುವಂತ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ, ನಮ್ಮೆಲ್ಲರನ್ನ ಇಂತಹ ಒಂದು ಆಧ್ಯಾತ್ಮಿಕ ವಿಪ್ಲವದ ಮಾರ್ಗದಲ್ಲಿ ನಡೆಸುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಮತ್ತು ವಿಶೇಷವಾಗಿ ಸ್ನೇಹಿತರು ಆಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನ ಮನದಾಳದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತಾ, PSSM ನ ಭಾಗವಾಗಿರುವ ನಾವೆಲ್ಲರೂ ಬುದ್ಧರೇ ಸರಿ. ಈ ತಿಂಗಳು ವಿಶೇಷವಾಗಿ ಬುದ್ಧ ಪೂರ್ಣಿಮೆ. ಪತ್ರಿಜಿ ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು, ಪಿರಮಿಡ್ ಮಾಸ್ಟರ್ಗಳೆಲ್ಲ ಬುದ್ಧರು, PSSM ಅಂದ್ರೆ ಬುದ್ಧರ ಸಂಘ, ನಾವೆಲ್ಲರೂ ಬುದ್ಧರು ಅಂದ್ರೆ ಬುದ್ಧಿಯನ್ನು ಹೊಂದಿದವರು ಅಂತೇಳಿ. ಆ ಕಾರಣಕ್ಕೆ ಈ ಬಾರಿ ವಿಶೇಷ ಸಂಚಿಕೆ ಬುದ್ಧ ಪೂರ್ಣಿಮೆಯ ಒಂದು ವಿಶೇಷ ಸಂಚಿಕೆಯಾಗಿ ರೂಪಿಸಲಾಗಿದೆ. ಮತ್ತು ಮುಖಪುಟದಲ್ಲಿನೇ ಎಲ್ರಿಗೂ ಬುದ್ಧ ಪೂರ್ಣಿಮೆಗೆ ಪ್ರೀತಿ ಪೂರ್ವಕ ಆಹ್ವಾನ ಪತ್ರಿಕೆಯನ್ನ ಕೂಡ ಕೊಡ್ಲಾಗಿದೆ. ಯಾಕಂದ್ರೆ ಇದೇ ತಿಂಗಳು ನಮ್ಗೆ ಗೊತ್ತು, ಈಗಾಗ್ಲೇ 21ರಿಂದ 23ರವರೆಗೆ ಬುದ್ಧ ಪೂರ್ಣಿಮೆಯ ಸಂಭ್ರಮಾಚರಣೆ ಪಿರಮಿಡ್ ವ್ಯಾಲಿಯಲ್ಲಿ, ಕರ್ನಾಟಕಕ್ಕೆ ದೊರೆತ ಅತ್ಯಂತ ದೊಡ್ಡ ಹಬ್ಬ, ಕರ್ನಾಟಕ ಧ್ಯಾನ ಮಹಾಚಕ್ರ ಅಂತ ಕೂಡ ಕರಿತೀವಿ ನಾವು. ಆದ್ರಿಂದ ಎಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತ, ಅದು ಧ್ಯಾನ ಕಸ್ತೂರಿ ವತಿಯಿಂದ ಸಹ. ಆಮೇಲೆ ಇಲ್ಲಿ ಈ ಬಾರಿ ಬುದ್ಧ ಪೂರ್ಣಿಮೆ ವಿಶೇಷವಾಗಿ ಬುದ್ಧನ ಅಷ್ಟಾಂಗ ಮಾರ್ಗ ಮತ್ತು 4 ಆರ್ಯ ಸತ್ಯಗಳ ಕುರಿತು ವಿಶೇಷ ಲೇಖನಗಳಿದಾವೆ. ಮತ್ತು ಪತ್ರಿಜಿಯವರ ವಾಣಿಯಲ್ಲಿ ಕೂಡ ಬುದ್ಧತ್ವದ ಕುರಿತು ವಾಣಿ ಇದೆ. ಇಲ್ಲಿ ಮುಖ್ಯವಾಗಿ ನಾವು ತಮಗೆ ಗೊತ್ತಿರುವಂತದ್ದೇ, ಪತ್ರಿಜಿ ಅವರು ಸ್ವಾಧ್ಯಾಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಧ್ಯಾನ ಎಷ್ಟು ಮುಖ್ಯನೋ ಸ್ವಾಧ್ಯಾಯಕ್ಕಾಗಿನೇ ಕನ್ನಡದಲ್ಲಿ ಧ್ಯಾನ ಕಸ್ತೂರಿ ಅಂತ ಮಾಸಪತ್ರಿಕೆ ಬರುತ್ತೆ. ತೆಲುಗು, ಹಿಂದಿ, ಇಂಗ್ಲಿಷ್ ನಲ್ಲಿ ಕೂಡ ಈ ಪತ್ರಿಕೆಗಳಿದಾವೆ. ಇನ್ನು ಕರ್ನಾಟಕದಾದ್ಯಂತ ನಡೆದ ಧ್ಯಾನ ಪ್ರಚಾರ, ಪಿರಮಿಡ್ ಉದ್ಘಾಟನೆಗಳು, ಶಾಖಾಹಾರ ರ್ಯಾಲಿಗಳು ಮತ್ತು ಇನ್ನೂ ಹಲವಾರು, ಮುಖ್ಯವಾಗಿ ಮೈಸೂರಿನಲ್ಲಿ ನಡೆದಂತಹ ಕಾವೇರಿ ಪಿರಮಿಡ್ ನ ಉದ್ಘಾಟನಾ ಸಮಾರಂಭ, ಯಲಹಂಕ ಮತ್ತು ವೈಟ್ಫೀಲ್ಡ್ ನಲ್ಲಿ ಬುದ್ಧ ಪೂರ್ಣಿಮೆಗಾಗಿ ನಡೆದಂತಹ ಒಂದು ಮೀಟಿಂಗ್ಗಳು, ಪೂರ್ವಭಾವಿ ಸಭೆಗಳ ಕೂಡ ಸೇರ್ಕೊಂಡು ತುಂಬಾ ಅದ್ಭುತವಾಗಿ ಬಂದಿದೆ. ಇನ್ನೂ ಹೇಳ್ಬೇಕು ಅಂದ್ರೆ ಗುರುವಾಣಿಯಲ್ಲಿ ಬುದ್ಧರ ವಾಣಿಗಳೇ ಇದಾವೆ. ಮತ್ತು ವಿಶೇಷವಾಗಿ ಪತ್ರಿಜಿಯವರ ಮಧ್ಯ ಮಾರ್ಗ, ಗೋಲ್ಡನ್ ಮಿಡಲ್ ಪಾರ್ಟ್ ಅಂತೇಳಿ ಅದ್ರ ಬಗ್ಗೆ ವಿವರಣೆ ಇದೆ. ಇನ್ನು ಆತ್ಮ ಹೇಗೆ ಅಸ್ತಿತ್ವವನ್ನು ಹೇಗೆ ಗುರುತಿಸುವುದು ಅನ್ನೋದು ಉಪನಿಷತ್ತಿನಲ್ಲಿ ಒಂದು ಸಂವಾದ ಇದೆ, ತಂದೆ ಮತ್ತು ಮಗನ ಮಧ್ಯದಲ್ಲಿ. ಆ ಲೇಖನ ತುಂಬಾ ಚೆನ್ನಾಗಿದೆ. ಟಾರ್ಕಮ್ ಅವರು ಒಂದು ಲೇಖನ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿ, ಧ್ಯಾನದ ರಾಸಾಯನಿಕ ಶಾಸ್ತ್ರ ಅಂತೇಳಿ, ಅದ್ರ ಕುರಿತು ಒಂದು ಲೇಖನ ತುಂಬಾ ಚೆನ್ನಾಗಿದೆ. ಇನ್ನು ತಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದು, ಕಳೆದ ತಿಂಗಳು ನಾವು ಸೀತಾರಾಮ ಅನ್ನೋ ಪಿರಮಿಡ್ ನ ಒಂದು ನಿರ್ಮಾಣಕ್ಕೆ ಬಹಳಷ್ಟು ಸೇವೆ ಸಲ್ಲಿಸಿದ ಯಾರು ಪಿರಮಿಡ್ ಮಾಸ್ಟರ್ ಶ್ರೀಮತಿ ಭಾಗ್ಯಮ್ಮ ಅವರು ಈ ಇಹಲೋಕವನ್ನ ತ್ಯಜಿಸಿ ಭೂಮಿಯನ್ನ ತ್ಯಜಿಸಿ ಉನ್ನತ ಲೋಕಕ್ಕೆ ಹೋದ್ರು. ಅವರಿಗೆ ಕೂಡ ಧ್ಯಾನಾಂಜಲಿನ ಸಲ್ಲಿಸಲಾಗಿದೆ. ಮತ್ತು ಈ ಕಾವೇರಿ ಪಿರಮಿಡ್ಗೆ ಭೂಮಿಯನ್ನು ದಾನ ಮಾಡಿದಂತಹ ಶ್ರೀ ರವಿ ವೆಂಕಟಸ್ವಾಮಿ ಅವರಿಗೆ ಕೂಡ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಲಾಗಿದೆ. ಒಟ್ಟಾರೆ ಸಮೃದ್ಧವಾದ ಪಿರಮಿಡ್ ಪ್ರಬಂಧದೊಂದಿಗೆ ಮತ್ತು ಪತ್ರಿಜಿ ಅವರ ಪ್ರಶ್ನೋತ್ತರಗಳೊಂದಿಗೆ ತುಂಬಾ ಸಮೃದ್ಧವಾಗಿ ಬಂದಿದೆ. ನಾವು ಒಂದೊಂದನ್ನಾಗಿ ಸಂಚಿಕೆ ಪರಿಚಯ, ಮೇಡಮ್ ಹೇಳಿದ್ರು ಪಕ್ಷಿ ನೋಟ ಅಲ್ಲ ಅಂತೇಳಿ, ಆದ್ರೂ ಇರುವ ಸಮಯದ ಮಿತಿಯಲ್ಲಿ ನಾನು ಒಂದು ಸಂಚಿಕೆಯನ್ನ ಪರಿಚಯಿಸ್ತೀನಿ ಅಷ್ಟೇ. ಇಡೀ ಸಂಚಿಕೆಯನ್ನ ಹೇಳೋಕ್ಕಾಗಲ್ಲ, ಇಷ್ಟು ಪುಟಗಳ ವಿಷಯವನ್ನು. ಒಂದು ಸಂಚಿಕೆಯ ಸಣ್ಣ ಪರಿಚಯ. ಮೊದಲನೇದಾಗಿ ಪತ್ರಿಜಿ ವಾಣಿ, ಅದರಲ್ಲಿ ಪ್ರತಿಯೊಬ್ಬರೂ ಸಹ ಬುದ್ಧರಾಗಬೇಕು, ಹಾಗಾದ್ರೆ ಏನು ಅಂತೇಳಿ ಮುಂದೆ ಇನ್ನೊಂದು ಲೇಖನದಲ್ಲಿ ಹೇಳೋಣ. ಇಲ್ಲಿ ಏನ್ ಹೇಳ್ತಾರೆ, ನಾವು ಆರೋಗ್ಯ ಅಂದ್ರೆ ಏನು, ಶಾರೀರಿಕವಾಗಿ ಚೆನ್ನಾಗಿದ್ರೆ ಆಯ್ತಾ ಸರ್. ಇವ್ರು ಎಷ್ಟು ಚಂದ ಒಂದೊಂದು ಪದದ ಅರ್ಥ ಬಹಳ ವಿಶೇಷವಾಗಿ ಕೊಡ್ತಾ ಇದ್ರು ಪತ್ರಿಜಿ ಸರ್. ಆರೋಗ್ಯ ಅಂದ್ರೆ ಮನಸ್ಸಿನ ಪ್ರಶಾಂತತೆ. ಜ್ಞಾನ ಅಂದ್ರೆ ಏನು, ನಾವ್ ಯಾವ್ದಾವ್ದೋ ಪುಸ್ತಕ ಓದಿ ಸರ್ಟಿಫಿಕೇಟ್ಗಳು ತಗೋತೀವಲ್ಲ, ಅದು ಜ್ಞಾನ ಅಲ್ಲ. ಅವ್ರು ಹೇಳ್ತಾರೆ ಆತ್ಮದ ಕುರಿತು ತಿಳುವಳಿಕೆಯೇ ಜ್ಞಾನ. ನಿಜವಾದ ಜ್ಞಾನ ಅಂದ್ರೆ ಅದೇ. ಯಾವಾಗ ನಾವು PSSM ಗೆ ಬರೋಕ್ಕಿಂತ ಮುಂಚೆ ಇದು ಜ್ಞಾನ ಅನ್ಕೊಂಡಿದೀವಿ ನಾವು, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಜ್ಞಾನ. ಅದು ಕೇವಲ ತಿಳುವಳಿಕೆ, ಮಾಹಿತಿ ಮಾತ್ರ. ನಿಜವಾದ ಜ್ಞಾನ ಅಂದ್ರೆ ಆತ್ಮದ ಬಗ್ಗೆ ತಿಳುವಳಿಕೆ.
ಇನ್ನು ನೆಕ್ಸ್ಟ್ ಬುದ್ಧಿವಂತಿಕೆ, ನಾವೇನಂತೀವಿ ಯಾರಿಗಾದ್ರೂ ಮೋಸ ಮಾಡಿದ್ರೆ, ಚುರುಕುತನ ಇದ್ರೆ, ಆದ್ರೆ ಪತ್ರಿ ಸರ್ ಎಷ್ಟು ಚೆನ್ನಾಗಿ ಡೆಫಿನೇಷನ್ ಇದೆ. ಕಾರ್ಯ ಕಾರಣ ಸಂಬಂಧ ಮತ್ತು ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಬುದ್ಧಿವಂತಿಕೆ. ವೈಜ್ಞಾನಿಕ ವಿಧಾನವನ್ನು ಹೊಂದಿರುವುದೇ ಬುದ್ಧಿವಂತಿಕೆ. ಅದೇ ಸಂಪತ್ತು. ನಾವು ಸಂಪತ್ತಂದ್ರೆ ಮನೆ, ಕಾರು, ಪ್ಲಾಟ್. ಬುದ್ಧಿವಂತಿಕೆಯೇ ಸಂಪತ್ತು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು ಪತ್ರಿಜೀವಾಣಿಯಲ್ಲಿ. ಮತ್ತೆ ಮನಸ್ಸಿನ ಪ್ರಶಾಂತತೆಯನ್ನು ಪಡೆಯಲು ಕೇವಲ ಧ್ಯಾನ ಒಂದೇ ಮಾರ್ಗ. ನಿಜವಾಗ್ಲು ಬೇರೆ ಯಾವ್ದಾದ್ರು ನಮಗ್ ಪ್ರಶಾಂತತೆ ಕೊಡ್ಬೋದು, ಆದ್ರೆ ಅದು ತಾತ್ಕಾಲಿಕ, ಕ್ಷಣಿಕ ಮಾತ್ರ. ಅದಕ್ಕೆ ಅನಂತ ಆನಂದಕ್ಕೆ ಹೆಬ್ಬಾಗಿಲು ಧ್ಯಾನ ಅಂತಾರೆ ವಿವೇಕಾನಂದರು. ಆತ್ಮಾನುಭವ ಹೊಂದಲು ಕೇವಲ ಧ್ಯಾನ ಒಂದೇ ದಾರಿ. ಬುದ್ಧಿ ಬೆಳೆಯಲು ಕೇವಲ ಧ್ಯಾನ ಒಂದೇ ಮಾರ್ಗ. ಬುದ್ಧಿಯನ್ನು ಹೊಂದಿರುವ ವ್ಯಕ್ತಿಯೇ ಬುದ್ಧ. ಹಾಗಾದ್ರೆ ನಾವೆಲ್ಲರೂ ಬುದ್ಧರಾಗಬೇಕು. ಮತ್ತೆ ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯು ಬುದ್ಧನಾಗಬೇಕು. ಇಡೀ ಮಾನವತೆಯ ಬುದ್ಧತ್ವವನ್ನ ಪಡೆಯಬೇಕು. ಎಲ್ಲರೂ ಬುದ್ಧರಾಗುವ ಹೊಸ ಯುಗಕ್ಕೆ ಸುಸ್ವಾಗತ. ವಿಶ್ವವ್ಯಾಪಿ ಬುದ್ಧತ್ವದ ಸಹೋದರತೆಗೆ ಸುಸ್ವಾಗತ ಅಂತೇಳಿ ಬೆಂಗಳೂರಿನ ಮೈತ್ರೇಯ ಬುದ್ಧ ಧ್ಯಾನ ವಿಶ್ವವಿದ್ಯಾಲಯಕ್ಕೆ ಸುಸ್ವಾಗತ. ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಬರ್ಬೇಕು. ಯಾಕಂದ್ರೆ ಬುದ್ಧ ಜನಿಸಿದ್ದು, ಬುದ್ಧ ಜ್ಞಾನೋದಯ ಹೊಂದಿದ್ದು ಮತ್ತು ಬುದ್ಧ ನಿರ್ವಾಣ ಹೊಂದಿದ್ದು, ಮೂರೂ ದಿನಗಳು ಒಂದೇ ದಿನ ಬಂದಿರುವಂತದ್ದೇ ಬುದ್ಧ ಪೂರ್ಣಿಮೆ. ಆದ್ರಿಂದ ಬುದ್ಧತ್ವ ಹೊಂದಿದ ನಂತರ ನಾವು ಹೇಗಿರ್ತೀವಿ ಅನ್ನೋದನ್ನ ಪತ್ರಿ ಸರಿ ಹೇಳ್ತಾರೆ. ಬುದ್ಧತ್ವ ಬಂದವರು ಖುಷಿಯಿಂದ ಚಪ್ಪಾಳೆ ಹೊಡಿತಾರೆ. ನೀವು ನೋಡ್ರಿ PSS ನಲ್ಲಿ ಮಾತಿಗೆ ನಾವು ಚಪ್ಪಾಳೆ ಹೊಡಿತಾನೆ ಇರ್ತೀವಿ. ಯಾಕೆ? ಖುಷಿ, ಆನಂದ, ಸಣ್ಣ ಸಣ್ಣ ವಿಷಯನ ನಾವು ಬಹಳ ಸೆಲೆಬ್ರೇಷನ್ ಮಾಡ್ತೀವಿ ಅಲ್ಲಿ. ಅಷ್ಟೇ ಜೀವನದಲ್ಲಿ ಸದಾ ಸಂಭ್ರಮಾಚರಣೆನೇ ಇರುತ್ತೆ. ಅದು ಬಿಟ್ಟು ಬೇರೆ ಏನೂ ಇರಲ್ಲ. ಮತ್ತು ಬುದ್ಧತ್ವ ಬರೋದಕ್ಕಿಂತ ಮುಂಚೆ ಬರೀ ದುಃಖದಲ್ಲಿ ಜೀವಿಸ್ತೀವಿ. ಆದ್ರೆ ಬುದ್ಧತ್ವ ನಂತರ ಬರೀ ಉತ್ಸವದಂತೆ ಜೀವನವನ್ನ ಜೀವಿಸ್ತೀವಿ, ಸಂಭ್ರಮದಿಂದ ಜೀವಿಸ್ತೀವಿ ಅಂತೇಳಿ. ಮತ್ತೆ ನಾವು ಏತಕ್ಕಾಗಿ ಹುಟ್ಟಿದೀವಿ, ಯಾಕೆ ಜೀವಿಸ್ತಾ ಇದೀವಿ ಅನ್ನೋದು ಕೂಡ ತಿಳ್ಕೊಂಡು, ನಾವು ನಮ್ಮ ಜೀವನದ ಉದ್ದೇಶವನ್ನ ತಿಳಿದುಕೊಂಡು ನಾವು ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ಶರೀರ ತ್ಯಜಿಸಿ ಮೇಲಕ್ಕೆ ಹೋಗ್ಬೇಕಾದ್ರೆ ನಮ್ಮ ಕೆಲಸ ಮುಗಿಸೇ ಹೋಗ್ತೀವಿ. ಮತ್ತು ನಮ್ಗೆ ಇನ್ನೊಂದು ಅಂದ್ರೆ ಮರಣದ ಬಗ್ಗೆ ದುಃಖ ಕೂಡ ಇರಲ್ಲ, ಸಾವಿನ ಬಗ್ಗೆ ಭಯವೂ ಇರೋದಿಲ್ಲ. ಅದು ವಿಶೇಷತೆ ಪಿರಮಿಡ್ ಮಾಸ್ಟರ್ಗಳದಂದ್ರೆ. ಈಗ ನೋಡ್ರಿ, ನಾವು ಭಾಗ್ಯಮ್ಮ ಓದ್ಲು ಅಂದ್ರೆ ಯಾರಿಗೂ ನಮ್ಗೆ ದುಃಖ ಇಲ್ಲ. ಓಕೆ, ಈ ಕೆಲಸ ಮುಗೀತು, ಭೂಮಿಗೆ ಬಂದಿರೋ ಕೆಲಸ, ಉನ್ನತ ಲೋಕಗಳಿಗೆ ಪ್ರಯಾಣ ಬೆಳೆಸಿದ್ದಾಳೆ, ಈ ರೀತಿ. ಇನ್ನು ಗುರುವಾಣಿಯಲ್ಲಿ ಬುದ್ಧರ ಮಾತುಗಳು ತುಂಬಾ ಅದ್ಭುತವಾಗಿ ಬಂದಿದ್ದಾವೆ. ಮೊದಲನೇದ್ದು, ಪ್ರಾಣಿ ಹಿಂಸೆ ಮಹಾಪಾಪ. ಎಷ್ಟೋ ಜನ ನಿಮ್ಗೆ ಗೊತ್ತು, PSM ನಲ್ಲಿ ಕೋಟ್ಯಾಂತರ ಜನರು ಬಂದು ಏನಾಗಿದ್ದಾರೆ ಅಂದ್ರೆ ಸಸ್ಯಾಹಾರಿಗಳಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಪಾಪ. ಅವ್ರು ಹೇಳ್ತಾರೆ, ನಮ್ಗೆ ಗೊತ್ತಿರ್ಲಿಲ್ಲ ಪ್ರಾಣಿ ಹಿಂಸೆ ಆಗುತ್ತೆ, ತಿನ್ನಬಾರ್ದು ಮಾಂಸ ಅನ್ನೋದು. ಎಲ್ಲರೂ ಸಸ್ಯಾಹಾರಿಗಳಾಗಿದ್ದಾರೆ. ಎರಡನೇದ್ದು, ಪ್ರೀತಿಯ ಮಾರ್ಗವನ್ನು ಅನುಸರಿಸಿ. ಮುಖ್ಯ ಬುದ್ಧ ಅದೇ ಹೇಳ್ತಾನೆ, ನಾವು ದುಷ್ಟತನದಿಂದ ಕೊನೆಗೊಳಿಸಕ್ಕಾಗಲ್ಲ, ದ್ವೇಷವಿಂದ ಎಂದೂ ಗೆಲ್ಲಕ್ಕಾಗಲ್ಲ. ದ್ವೇಷವನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬುದ್ಧ ಮತ್ತು ಅಂಗುಲಿಮಾಲನ ಕತೆ. ಅಂಗುಲಿಮಾಲ ಮಹಾನ್ ರಾಕ್ಷಸ, ದುಷ್ಟ. ಆದ್ರೆ ಬುದ್ಧನ ಒಂದು ಪ್ರೀತಿಯ ನೋಟದಿಂದ ಪರಿವರ್ತನೆ ಆಗಿಬಿಟ್ಟ. ಜೀವನದ ಉದ್ದೇಶವನ್ನು ಸರಿಯಾಗಿ ಇಟ್ಟುಕೊಳ್ಳಿ, ಮತ್ತು ನಿಮ್ಮನ್ನು ನೀವು ಜಯಿಸಿ. ಸಾವಿರಾರು ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಜಯಿಸುವುದು ಉತ್ತಮ. ಎಷ್ಟು ಚೆನ್ನಾಗಿದೆ. ಅದನ್ನ ಹೇಳ್ತಾನೆ ಯಾರು? ಅಲೆಕ್ಸಾಂಡರ್. ನಿಮ್ಮನ್ನು ನೀವು ಜಯಿಸಿ ಅನ್ನೋದು. ಇತರರಿಗೆ ಹಾನಿ ಮಾಡಬೇಡಿ. ಸತ್ಯ ಅಂದ್ರೆ 3 ವಿಷಯಗಳನ್ನು ದೀರ್ಘಕಾಲವಾಗಿ ಮುಚ್ಚಿಡಲಾಗುವುದಿಲ್ಲ: ಸೂರ್ಯ, ಚಂದ್ರ ಮತ್ತು ಸತ್ಯ. ಯಾವ ರೀತಿ ಸೂರ್ಯ ಎಲ್ರಿಗೂ ಹೇಗೆ ಗೋಚರಿಸ್ತಾನೋ, ಸತ್ಯವೂ ಒಂದು ದಿನ ಗೋಚರಿಸುತ್ತದೆ ಅಂತ. ಇತರರನ್ನು ತನ್ನಂತೆ ಅಂದುಕೊಳ್ಳುವುದು ನಿಜ. ನಾವ್ ಯಾವಾಗ್ಲೂ ಅನ್ಯರು ಬೇರೆ, ನಾವು ಬೇರೆ ಅಲ್ಲ. ಪ್ರತಿಯೊಬ್ರು ಬೇರೆಯವರನ್ನ ನಾವು ನಮ್ಮಂತೆ ಅಂತ ತಿಳ್ಕೊಬೇಕು. ಇದನ್ನೇ ಅದ್ವೈತ ಅಂತೀವಿ, ನಾವು ಏಕತ್ವ ಅಂತೀವಿ. ಇದನ್ನೇ ಒನ್ನೆಸ್ ಅಂತ ಕರಿತೀವಿ. ನಾವು ಬೇರೆಯವರು ಅಂತ ತಿಳಿಬಾರ್ದು. ಪ್ರತಿಕ್ಷಣನು ನಾನು ಅವರಂತೆ, ತನ್ನಂತೆ ಚರ್ಮವನ್ನು ಧರಿಸಬೇಡಿ. ಇದನ್ನ ಪತ್ರಿ ಸರ್ ಹೇಳಿದ್ದಾರೆ. ಯಾಕಂದ್ರೆ ಈಗ ಚರ್ಮದ ಬೆಲ್ಟ್ ಹಾಕೊಂಡು ಧ್ಯಾನ ಕೂಡ್ಬೇಡಿ. ಅದ್ರದ್ದು ವೈಬ್ರೇಷನ್ ಇರುತ್ತೆ. ಒಂದು ಪ್ರಾಣಿ ಸತ್ತಿರೋ ಚರ್ಮ ಅಲ್ಲ ಅದು. ಚೈನ್ ಬೇಕಾದ್ರೆ ಹಾಕೊಳ್ರಿ, ಚಪ್ಪಲಿ ಬೇಕಾದ್ರೆ ಚರ್ಮದ ಹಾಕೋಬೇಡ್ರಿ, ಬೆಲ್ಟ್ ಹಾಕೋಬೇಡ್ರಿ ಅಂತ ಹೇಳಿ. ಯಾವ್ದೇ ಕಾರಣಕ್ಕೂ ಸಿಂಹ, ಹುಲಿ, ಚಿರತೆಗಳ ಚರ್ಮವನ್ನ ಧರಿಸಬಾರ್ದು. ಆ ತರ ಕೂಡ. ಇನ್ನು ವೈರತ್ವ ಬಿಡಬೇಕು. ಯಾವ್ದೇ ಕಾರಣಕ್ಕೂ ಎಂತದೇ ಮನಸ್ತಾಪ ಆಗಿದ್ರು ಮನಸ್ಸಿನಲ್ಲಿ ನಾವು ಅದನ್ನ ತೆಗೆದುಹಾಕ್ಬೇಕು, ಕ್ಷಮಿಸ್ಬೇಕು. ವೈರತ್ವ ಬೆಳೆಸ್ಕೋಬಾರ್ದು. ಇತರರಿಗೆ ಸಂತೋಷ ನೀಡಿ. ಯಾಕಂದ್ರೆ ನೀವು ಇತರರಿಗೆ ಏನು ಕೊಡುತ್ತೀರೋ ಅದೇ ನಿಮಗೆ ವಾಪಸ್ ಬರುತ್ತೆ. ನ್ಯೂಟನ್ನ ನಿಯಮದಂತೆ ನಾವು ಬಾಲ್ ಹೆಂಗ್ ಹೋಗಿರ್ತೀವೋ ಹಂಗೆ ರಿಟರ್ನ್ ಬರುತ್ತೆ. ಆ ರೀತಿ ಅದಕ್ಕೆ ನೀವು ಇತರರಿಗೆ ಸಂತೋಷವನ್ನು ಕೊಡಿ. ಇನ್ನು ಪತ್ರಿಜಿ ಪ್ರಬೋಧನೆಗಳು ಲೇಖನ ತುಂಬಾ ಚೆನ್ನಾಗಿದೆ. ಡಾಕ್ಟರ್ ಗೋವಿಂದರಾಜು ಸರ್ ಅವರು ಇದನ್ನ ಬರೆದಿದ್ದಾರೆ. ಇಲ್ಲಿ ಮಧ್ಯಮ ಮಾರ್ಗದ ಜೀವನ ವಿಧಾನ. ತಮ್ಗೆ ಗೊತ್ತಿರುವಂತದ್ದು ಮಧ್ಯಮ ಮಾರ್ಗ, ಮಿಡಲ್ ಪಾತ್. ಯಾವುದು ಅತಿಯೂ ಆಗ್ಬಾರ್ದು, ಅತಿ ಕಡಿಮೆನೂ ಆಗ್ಬಾರ್ದು. ಬರೀ ಪ್ರಾಪಂಚಿಕವಾಗಿ ಜೀವಿಸಬಾರ್ದು, ಬರೀ ಆಧ್ಯಾತ್ಮಿಕವಾಗಿ ಜೀವಿಸಬಾರ್ದು. ನೋಡಿ, ನಮ್ದು ಎಷ್ಟು ಚೆನ್ನಾಗಿದೆ ಮಿಡಲ್ ಪಾತ್. ನಾವೀಗ ಧ್ಯಾನ ಮಾಡ್ತೀವಿ, ಬೆಳಗ್ಗೆ 5ರಿಂದ 6, 6ರಿಂದ 7 ಸತ್ಸಂಗ ಮಾಡ್ತೀವಿ. ಉಳಿದಂತೆ ಮತ್ತೆ ನಮ್ಮ ಸಾಂಸಾರಿಕ ಜೀವನ, ಅಡಿಗೆ, ಮನೆ, ಉದ್ಯೋಗ, ಗಂಡ, ಹೆಂಡತಿ, ಮಕ್ಕಳು,
ಜೊತೆಗೆ ಮತ್ತೆ ಸ್ವಾಧ್ಯಾಯ ಮತ್ತೆ ಪುಸ್ತಕ ತಗೋತೀವಿ, ಸಾಯಂಕಾಲ ಒಂದಷ್ಟು ಧ್ಯಾನ, ಮತ್ತೆ ರಾತ್ರಿ ಧ್ಯಾನ ಮಾಡಿವ. ಎಷ್ಟು ಚೆನ್ನಾಗಿದೆ. ಇದನ್ನೇ ಮಿಡಲ್ ಪಾತ್, ಮಧ್ಯ ಮಾರ್ಗ. ಯಾವ ಕಾರಣಕ್ಕೂ ಪತ್ರಿಜಿ ಸರ್ ಅವರು ಹಿಮಾಲಯಕ್ಕೆ ಹೋಗೋದು ವರ್ಜ. ಯಾರು ಹಿಮಾಲಯಕ್ಕೆ ಹೋಗುವಂತಿಲ್ಲ. ನಿಮ್ಗೆ ಹಿಮಾಲಯದ ಅನುಭವಗಳು ಬೇಕಾ, ಸ್ವಾಮಿ ರಾಮನ ಪುಸ್ತಕ ಓದಿ, ಇಲ್ಲ ಯೋಗಾನಂದ ಪರಮಹಂಸರ ಪುಸ್ತಕ ಓದಿ, ಅವೆಲ್ಲ ಅನುಭವಗಳು ನಿಮ್ಗೆ ಗೊತ್ತಾಗ್ತವೆ. ಆದ್ರೆ ಯಾವ ಕಾರಣಕ್ಕೂ ನಾವು ಒಂದಾನೊಂದು ಜನ್ಮದಲ್ಲಿ ಹಿಮಾಲಯದಲ್ಲಿದ್ದ ಯೋಗಿಗಳು ಆಗಿದ್ದೇವೆ. ಈ ಜನ್ಮದಲ್ಲಿ ಮಾತ್ರ ನಾವು ಹಿಮಾಲಯಕ್ಕೆ ಹೋಗುವಂತಿಲ್ಲ, ಸಂಸಾರ ಬಿಡುವಂತಿಲ್ಲ. ಅದರಿಂದ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡನ್ನ, ಸಾಂಸಾರಿಕ ಪ್ರಾಪಂಚಿಕ ಜೀವನವನ್ನು 50-50. ಅವ್ರು ಹೇಳ್ತಾರೆ 24 ಗಂಟೆಗಳಲ್ಲಿ ನಿಮ್ಗೆ 24 ಗಂಟೆ ಇದೆ ಅಂದ್ರೆ 24 ಗಂಟೆಗಳಲ್ಲಿ 12 ಗಂಟೆ ಸಮಯವನ್ನ ಆಧ್ಯಾತ್ಮಿಕಕ್ಕಾಗಿ ಮತ್ತು 12 ಗಂಟೆಗಳ ಸಮಯವನ್ನ ಯಾವ್ದಕ್ಕಾಗಿ, ಪ್ರಾಪಂಚಿಕ ಜೀವನಕ್ಕೆ ಮೀಸಲಾಗಿಡಬೇಕು. ಇದನ್ನೇ ಗೋಲ್ಡನ್ ಮಿಡಲ್ ಪಾತ್ ಅಂತ ಕರೀತಾರೆ. ತುಂಬಾ ನೋಡಿ, ಎಷ್ಟು ನನಗೆ ಇದು ತುಂಬಾ ಇಷ್ಟ. ನಾವು ಲೋಕ ಕಲ್ಯಾಣಕ್ಕಾಗೂ ಜೀವಿಸಬೇಕು, ನಮ್ಮ ಕಲ್ಯಾಣಕ್ಕಾಗೂ ಜೀವಿಸಬೇಕು. ನಾವೆಲ್ಲರೂ ಅಂತಿರ್ತಾರೆ, ಮೇಡಮ್ ನಮ್ಮ ವೈಯಕ್ತಿಕ ಸಂಕಲ್ಪ ಇಟ್ಕೋಬಹುದಾ? ಇಟ್ಕೊಳ್ರಿ. ನಿಮ್ಮ ವೈಯಕ್ತಿಕ ಸಂಕಲ್ಪವೂ ಲೋಕ ಕಲ್ಯಾಣವೇ. ನನ್ನ ಕಲ್ಯಾಣವಾದರೆ ನಾನು ಲೋಕದ ಭಾಗ, ನನ್ನ ಕಲ್ಯಾಣವೇ ಲೋಕ ಕಲ್ಯಾಣವೂ ಹೌದು ಅಂತೇಳಿ. ಆದ್ರಿಂದ ಲೋಕ ಕಲ್ಯಾಣವನ್ನು ಆತ್ಮೋದ್ಧಾರವನ್ನ ಎರಡನ್ನೂ ಒಟ್ಟಿಗೆ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರೆ. ಹಿಂದೆ 4 ಆಶ್ರಮಗಳಿದ್ವು: ಬ್ರಹ್ಮಚರ್ಯ, ಗೃಹಸ್ಥ, ಮತ್ತೆ ತಮ್ಗೆ ಗೊತ್ತಿರುವಂತದ್ದು ವಾನಪ್ರಸ್ಥ. ಫಸ್ಟ್ಗೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಆದ್ರೆ ಈಗ ಅವ್ರು ಹೇಳ್ತಾರೆ, ಈ ಆಶ್ರಮಗಳು ನಾವು ತಿಳ್ಕೊಂಡಿದ್ವಲ್ಲ, ನಾವು ವಾನಪ್ರಸ್ಥ ಅಂತೇಳಿ ನಾವ್ ಎಲ್ಲಿಗೂ ಹೋಗಂಗಿಲ್ಲ. ಮತ್ತೆ ಹಿಂದೆ ನೋಡ್ರಿ, 14ನೇ ವರ್ಷಕ್ಕೆ ವಿವೇಕಾನಂದರು ತಮ್ಮ ಗುರುಗಳನ್ನ ಹುಡುಕಿಕೊಂಡು ಹೋದ್ರು. ರಮಣ ಮಹರ್ಷಿಗಳು ತಮ್ಮ ಗುರುಗಳನ್ನ ಹುಡುಕಿಕೊಂಡು ಹೋದ್ರು 14ನೇ ವರ್ಷ 7ನೇ ಕ್ಲಾಸ್ ಇದ್ದಾಗ. ಆದ್ರೆ ನಾವು ಎಲ್ಲಿ ಗುರುವನ್ನು ಹುಡುಕಿಕೊಂಡು ಹೋಗ್ಬಾರ್ದು. ನಮ್ಮ ಮನೆಗಳೇ ಗುರುಕುಲಗಳಾಗಬೇಕು. ನಮ್ಮ ಶ್ವಾಸವೇ ಗುರು ಆಗಬೇಕು, ತಂದೆ ತಾಯಿಯೇ ಗುರು ಆಗಬೇಕು. ಇವರು ಪತ್ರಿ ಸರ್ ಹೇಳಿದ್ದು ಈ ಮಾತ್ನ. ನಮ್ಮ ತಂದೆ ತಾಯಿ, ಅದಕ್ಕೆ ತಂದೆ ತಾಯಿಗಳೇ ಆಧ್ಯಾತ್ಮಿಕತೆಯನ್ನ ಕಲಿಸ್ಬೇಕು. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಮನೆಯೇ ಗುರುಕುಲವಾಗಬೇಕು. ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಗೃಹಸ್ಥಾಶ್ರಮ ಬಿಟ್ಟು ವಾನಪ್ರಾಸ್ಥವಿಲ್ಲ, ನಾವೆಲ್ಲಿಗೂ ಹೋಗಂಗಿಲ್ಲ. ಗೃಹಸ್ಥಾಶ್ರಮ ಬಿಟ್ಟು ಸನ್ಯಾಸಾಶ್ರಮವಿಲ್ಲ. ನಮ್ಮ PSSM ನಲ್ಲಿ ಶ್ರೇಷ್ಠ ಮಾರ್ಗವೇ ಅತ್ಯದ್ಭುತ ಆಧ್ಯಾತ್ಮಿಕವಾದ ಮಾರ್ಗ, ಅದೇ ಮಿಡಲ್ ಪಾತ್, ಮಧ್ಯಮ ಮಾರ್ಗ ಅಂತೇಳಿ ತುಂಬಾ. ಇಲ್ಲಿನ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ ಮಾಡೋಣ. ಬೇಕಾದ್ರೆ ನಾಳೆ ಪಿರಮಿಡ್ ವ್ಯಾಲಿಗೆ ಹೋಗ್ತೀವಿ, ಅಲ್ಲಿ ನಾವು ಸರ್ವಿಸ್ ಮಾಡ್ರಿ. ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಷ್ಟು ಸರ್ವಿಸ್ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ನಾವೆಲ್ಲೂ ಹೋಗಂಗಿಲ್ಲ ಈ ಸಂಸಾರವನ್ನ ಬಿಟ್ಟು. ನೀವೇನಾದ್ರೂ ಆಗಿರಿ, ಅವ್ರು ಹೇಳ್ತಾರೆ, ಆಟೋ ಡ್ರೈವರ್, ಶ್ರೀಮಂತ, ಕಂಡಕ್ಟರ್, ಟೀಚರ್, ಬಿಸ್ನೆಸ್ ಮ್ಯಾನ್, ರಾಜ ರಾಣಿ, ಏನಾದ್ರೂ ಆಗಿರಿ, ಇದರಲ್ಲಿ ಇದ್ದುಕೊಂಡು ಆಧ್ಯಾತ್ಮಿಕತೆಯನ್ನ ಸಂಸಾರದಲ್ಲಿ ಇದ್ದು ನಿರ್ವಾಣ ಸಾಧಿಸ್ಬೇಕು ಅಂತೇಳಿ. ಮತ್ತೆ ನಮ್ಮ ಮನೆಗಳಲ್ಲಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಹೇಳ್ತಾರೆ ಅವರು. ಪಿರಮಿಡ್ ಮಾಸ್ಟರ್ಗಳ ಮನೆಯಲ್ಲಿ ನಮ್ಗೆ ಬೇರೆಯವ್ರ ಬಗ್ಗೆ, ಕೆಟ್ಟ ಘಟನೆಗಳ ಬಗ್ಗೆ, ಪಕ್ಕದ ಮನೆಯವ್ರ ಬಗ್ಗೆ ಮಾತನಾಡುವುದಿಲ್ಲ. ನಾವ್ ಯಾವಾಗ್ಲೂ ಯಾವ್ರ ಬಗ್ಗೆ, ಕೇವಲ ನಮ್ಮಗಳ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ. ಯಾರ ಮೇಲೆ ಅಧಿಕಾರ ಚಲಾಯಿಸಿಲ್ಲ, ಅನಗತ್ಯ ಮಾತಾಡೋದಿಲ್ಲ ಅಂತೇಳಿ ಈ ರೀತಿ. ಆಮೇಲೆ ಇಲ್ಲಿ ಸರ್ ಅವ್ರು ಹೇಳ್ತಾರೆ, ಅವ್ರು ಯಾವ ಸಿನಿಮಾಕ್ ಹೋದ್ರು, ಅವ್ರು ಏನ್ ಬಟ್ಟೆ ತಗೊಂಡ್ರು, ಅವ್ರ ಮದ್ವಿ, ಪಕ್ಕದ ಮನೆ, ಯಾರ್ದು ಮಾತಾಡೋದಿಲ್ಲ ನಾವು. ಆಮೇಲೆ ಧ್ಯಾನದ ಅನುಭವಗಳನ್ನ ಬೇಕಾದ್ರೆ ಮಾತಾಡ್ಬೋದು. ನನ್ನ ನಿಜವಾಗ್ಲು ಇದಂತೂ ಸತ್ಯ, ನಿಜ ಹೇಳ್ತೀನಿ. ನಾನು ನನ್ನ ಮೊದಲು ಮೊನ್ನೆ 15 ದಿನ ರಜೆ ಅದ ಅಂತ ಬಂದ್ರೆ, ನಾವು ಪ್ರತಿ ಸಲ ಈ ಮೆಡಿಟೇಷನ್ ಕುರಿತೇ, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಇವ್ರ ಎಕ್ಸ್ಪೀರಿಯನ್ಸ್ ಏನು, ಅವ್ರ ಏನ್ ಸರ್ವಿಸ್ ಮಾಡ್ತಾ ಇದಾರೆ, ಇವ್ರೇನು, ಯಾವ ಪುಸ್ತಕ ಬಂತು, ಆ ಬುಕ್ ನಲ್ಲಿ ಏನಿದೆ, ಟಾರ್ಕಮ್ ಏನ್ ಬರ್ದಿದ್ದಾರೆ, ಇವ್ರೇನ್ ಬರ್ದಿದ್ದಾರೆ, ಹೊಸ ಬುಕ್ ಯಾವ್ದು ಬಂತು, ವಂಡರ್ಫುಲ್, ಒಂದು ಕೊಟೇಶನ್ ಅಲ್ಲಿ ಏನಿದೆ, ಈ ರೀತಿ. ಅಂದ್ರೆ ಈ ತರದ ಮಾತುಗಳನ್ನೇ ಇರ್ತವೆ ಪಿರಮಿಡ್ ಮಾಸ್ಟರ್ಗಳ ಮನೆಯಲ್ಲಿ ಅಂತ. ಈ ಲೇಖನ ಇನ್ನು ಮುಂದುವರಿಯುತ್ತೆ. ಇನ್ನು ಬುದ್ಧ ಜಯಂತಿ ಪ್ರಯುಕ್ತ ಇನ್ನೊಂದು ವಿಶೇಷ ಲೇಖನ ಇದೆ, ಗೌತಮ ಬುದ್ಧರ ಜೀವನದ ಪಾಠಗಳು ಸಹಕಾರಿ ಅಂತೇಳಿ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ. ಅದರಲ್ಲಿ ಮೊದಲನೇದ್ದು, ನಾವು ಸದಾ ಜಾಗರೂಕರಾಗಿರಬೇಕು ಅನ್ನೋದು. ಎರಡನೇದ್ದು, ಯಾವುದೂ ಶಾಶ್ವತವಲ್ಲ ಎಂಬ ಸತ್ಯವನ್ನ ನಾವು ಒಪ್ಪಿಕೊಳ್ಳುವುದು. ಮೂರನೇದ್ದು, ಸಹಾನುಭೂತಿಯಿಂದ ಇರುವಂತದ್ದು, ಎಲ್ಲ ಪ್ರಾಣಿ ಪಕ್ಷಿಗಳೊಂದಿಗೆ ಪ್ರೀತಿಯಿಂದ ಇರುವಂತದ್ದು, ದಯೆ ಕರುಣೆಯನ್ನ ತೋರಿಸ್ಬೇಕು ಸಣ್ಣವರಿಗೆ, ಅವೆಲ್ಲ. ಇನ್ನು ಅಹಂಕಾರವನ್ನು ಬಿಡುವುದು. ಸಾವಿರಾರು ವರ್ಷಗಳಿಂದ ಕೂಡ ಬುದ್ಧ ಅದನ್ನೇ ಹೇಳ್ತಾನೆ, ಅಹಂಕಾರವನ್ನ ಬಿಡಬೇಕು. ಇನ್ನು ಭೌತಿಕ ಅಂಶಗಳಿಗೆ ನಾವು ಅಂಟಿಕೊಳ್ಳಬಾರದು, ನಿರ್ಲಿಪ್ತವಾಗಿರ್ಬೇಕು, ದುಃಖ ರಾಹಿತ್ಯ. ಹೀಗೆ ಜೀವನದ ಉದ್ದೇಶವನ್ನ ಅರ್ಥಕೊಂಡು ನಾವು ಧ್ಯಾನ ಮಾಡ್ತಾ ಇದ್ರೆ ನಿಜವಾಗ್ಲೂ ನಮ್ಗೆ ಗೊತ್ತಿರ್ಲಾರ್ದೆ ಇವೆಲ್ಲ ನಮ್ಮಲ್ಲಿ ಬೆಳವಣಿಗೆ ಆಗ್ತದೆ. ನೆಕ್ಸ್ಟ್ ನಾನು ಟಾರ್ಕಮ್ ಅವ್ರದ್ದು ಹೇಳ್ತೀನಿ ನೋಡಿ. ನಮ್ಮಲ್ಲಿ ರಾಸಾಯನಿಕ ಬದಲಾವಣೆಗಳು ದೇಹದಲ್ಲಿ ನಮಗ ಅರಿವಿರ್ಲಾರ್ದೆ ನಮ್ಮಲ್ಲಿ ಪ್ರೇಮ ತತ್ವ, ಕರುಣೆ, ದಯೆ, ಹೊಂದಾಣಿಕೆ, ಕ್ಷಮಾಗುಣ ತಾವಾಗೆ ಬೆಳೆದು ಬಿಡ್ತವೆ. ಇವ್ಯಾವ ಇರಲ್ಲ, ಮೊದ್ಲು ಸ್ವಲ್ಪ ಇರ್ತಾವ, ಕಡಿಮೆ. ಹೀಗೆ ಇನ್ನು ದುಃಖ ನಿವಾರಣೆಗೆ ಭಗವಾನರು ಕೊಟ್ಟ ಬುದ್ಧ ಬೋಧನೆ ನಮ್ಗೆ ಗೊತ್ತಿರುವಂತದ್ದು. ಎಷ್ಟು ಲಕ್ಕಿ ಫೆಲೋಸ್ ನಾವಂದ್ರೆ, ಇವೆಲ್ಲ ಸತ್ಯಗಳನ್ನ, ಆರ್ಯ ಸತ್ಯಗಳು, 4 ಆರ್ಯ ಸತ್ಯಗಳು ತಿಳ್ಕೊಬೇಕಾದ್ರೆ ಭಗವಾನ್ ಬುದ್ಧ 6 ವರ್ಷ ಕಾಡಿನಲ್ಲೆಲ್ಲ ಅಲೆದಾಡಿದ.
ಎಷ್ಟೋ ಗುರುಗಳನ್ನ ಭೇಟಿಯಾದ, ಏನೇನೋ ಮಂತ್ರ ಜಪ ಪ್ರಾಣಾಯಾಮಗಳನ್ನ ಮಾಡಿದ, ಕೊನೆಗೆ ದೇಹವನ್ನ ದಂಡಿಸಿದ. ನಿಮ್ಗ್ ಗೊತ್ತು, ಸುಜಾತ ತಂದ ಪಾಯಸ ಕೊಡ್ತಾಳೆ ಮೊದ್ಲು ನಿನ್ ಬದುಕು ಅಂತೇಳಿ. ಆದ್ರೆ ನೋಡ್ರಿ, ಸುಜಾತ ಅಂದ ತಕ್ಷಣ ಸುಜಾತ ಅನ್ನೋರು ಜಾಯಿನ್ ಆಗ್ಬಿಟ್ರು ನಮ್ ಕ್ಲಾಸಿಗೆ. ಯಾಕೆ ಹೇಳ್ತಾ ಇದೀನಂದ್ರೆ, ಸುಜಾತ ಅನ್ನೋ ಮಹಿಳೆ ಬುದ್ಧನಿಗೆ ಪಾಯಸವನ್ನ ಕೊಟ್ಲು. ಅವಳ ಸಾಧನೆಗೆ, ಬುದ್ಧನ ಸಾಧನೆ, ನಿನ್ನ ಶರೀರ ಕೃಶವಾಗಿದೆ ಅಂತ. ಕೊನೆಗೊಂದು ದಿನ ಬುದ್ಧನಿಗೆ ಒಂದು ಬೋಧಿ ವೃಕ್ಷದ ಕೆಳಗಡೆ ಕೂತಾಗ ಜ್ಞಾನೋದಯ ಆಯ್ತು ಅಂತೇಳಿ. ಇಷ್ಟೆಲ್ಲಾ ಆ ಜ್ಞಾನೋದಯವಾದಾಗ ಬಂದ ವಿಷಯಗಳೇ ಏನು, ಬುದ್ಧನ ಬೋಧನೆಗಳು. ಏನಂತ ಹೇಳ್ತಾನತ್ತ, ಇಡೀ ಜಗತ್ತಿನ ತುಂಬಾ ದುಃಖ ತುಂಬಿದೆ, ದುಃಖಕ್ಕೆ ಕಾರಣ ಏನು, ಆಸೆ. ಆಸೆ, ದುರಾಸೆ. ನಾನು ಇದು ಪ್ರತಿ ಸಲ ಪರೀಕ್ಷೆ ಮಾಡ್ಕೋತೀನಿ. ನಾನೊಂದು ಸಣ್ಣ ಆಸೆ ಪಟ್ರೆ ಅದಾಗ್ಲಿಲ್ಲ, ಅದ್ರ ಜೊತೆ ಅಂದ್ರೆ ದುಃಖವೇ ಇಲ್ಲ. ಅದಕ್ಕೆ ನಮ್ಮ ಆಮೇಲೆ ಕೆಲವು ಆಧ್ಯಾತ್ಮಿಕ ಆಸೆಗಳು ಉಟ್ಕೊಂಡ್ ಬಿಡ್ತಾವ. ಫಸ್ಟಿಗೆ ವೈಯಕ್ತಿಕ ಪ್ರಾಪಂಚಿಕ ಆಸೆಗಳು, ಮನೆ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಏನೋ ಕಾರ್ ತಗೋಬೇಕು, ಬಂಗಾರ ತಗೋಬೇಕು, ಇದು. ಆಮೇಲೆ ಧ್ಯಾನಕ್ಕೆ ಬಂದ್ಮೇಲೆ ಕೆಲವು ಆಧ್ಯಾತ್ಮಿಕ ಆಸೆಗಳು ಕೂಡ ಬರ್ತವೆ. ನಾನಿನ್ನು ಅಂತ ನಾವು ಇವೆಲ್ಲವನ್ನ ಅತೀತರಾಗ್ಬೇಕು. ಇವಕ್ಕೂ ಕೂಡ ನಾನ್ ಬುಕ್ಸ್ ಬರಿಬೇಕು, ಏನೋ ಮತ್ತೆ ದೊಡ್ಡ ಪಿರಮಿಡ್ ಕಟ್ಟಬೇಕು, ಶಾಕಾಹಾರ ರ್ಯಾಲಿಗಳು ಮಾಡ್ಬೇಕು, ಏನೇನೋ ಆ ತರದ್ದು. ಆದ್ರೆ ಓಕೆ, ಪ್ರಾಪಂಚಿಕ ಸಂಕಲ್ಪಗಳು ಓಕೆ, ಆಧ್ಯಾತ್ಮಿಕ ಸಂಕಲ್ಪಗಳು ಓಕೆ, ಆದ್ರೆ ಯಾವುದಕ್ಕೂ ಅತಿ ಆಸೆ ಅತೀತವಾಗಿ ಇರಬೇಕು ಅನ್ನೋದು. ದುಃಖವನ್ನು ನಿವಾರಿಸಿಕೊಳ್ಳಲು ಒಂದೇ ಮಾರ್ಗ ಹೇಗೆ ಅಂದ್ರೆ, ನಾವು ಆಸೆಯನ್ನ ಬಿಡಬೇಕು ಅನ್ನೋದನ್ನ ಇಲ್ಲಿ ತುಂಬಾ ಅದ್ಭುತವಾಗಿ ದುಃಖ ನಿವಾರಿಸಿಕೊಳ್ಳಲು, ಇದಲ್ಲದೆ ಅಷ್ಟಾಂಗ ಮಾರ್ಗವನ್ನು ಕೂಡ ಪತ್ರಿಸರು ಹೇಳಿದ್ದಾರೆ. ಇಲ್ಲಿ ಭಾಗ್ಯ ಅವರಿಗೆ ಸೀತಾರಾಮ ಪಿರಮಿಡ್ ನ ನಾಳನೇ ವಾರ್ಷಿಕೋತ್ಸವ ಇದೆ. 1 ವರ್ಷ ಆಯ್ತು ಈಗ ಅದು ಸೀತಾರಾಮ ಪಿರಮಿಡ್. ಆದ್ರೆ ಸಾಕಷ್ಟು ರಾಮನಗರ ಪಿರಮಿಡ್ ನಲ್ಲಿ, ಪಿರಮಿಡ್ ವ್ಯಾಲಿಯಲ್ಲಿದ್ದು ಶಾಕಾಹಾರ ರ್ಯಾಲಿಗಳಲ್ಲಿ ಭಾಗವಹಿಸಿ ಸಾಕಷ್ಟು ಸೇವೆ. ಕೊನೆಗೆ ಶೀತಾಯನ ಪುಸ್ತಕವನ್ನ ಉಚಿತವಾಗಿ ಹಂಚಿದ್ದು ಕೂಡ ಉಂಟು. ಭಾಗ್ಯ ಮೇಡಮ್ ಅವರು ಉನ್ನತ ಲೋಕಕ್ಕೆ ಪ್ರಯಾಣಿಸಿದ್ದಾರೆ. ನನಗೆ ನಿಜವಾಗ್ಲೂ ಅವ್ರ ಹೆಸರು ತಗೊಂಡಾಗೆಲ್ಲ ಮೈ ರೋಮಾಂಚನ ಆಗ್ತಾ ಇದೆ. ಅವರಿಗೆ ಆ ಎಲ್ಲ ಲೋಕಗಳಲ್ಲಿ ಮತ್ತೊಮ್ಮೆ ಇನ್ನಷ್ಟು ಆಧ್ಯಾತ್ಮಿಕ ಉನ್ನತಿ ಸಾಧಿಸ್ಲಿ ಅಂತ ಹಾರೈಸ್ತಾ ಅಷ್ಟಾಂಗ ಮಾರ್ಗವನ್ನ ತಿಳ್ಕೊಳ್ಳೋಣ. ತಮಗೆ ಎಲ್ರಿಗೂ ಗೊತ್ತಿರುವಂತದ್ದೇ ಅಷ್ಟಾಂಗ ಮಾರ್ಗ ಅಂದ್ರೆ 8 ಪಾಯಿಂಟ್ಸ್. ಪತ್ರಿಸರೇ ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್ಸ್, ನನ್ನ ಸ್ನೇಹಿತರೆ, ಮಾಸ್ಟರ್ಗಳೇ, ಕರ್ನಾಟಕದವರಿಗೆ, ಡಿಯರ್ ಮಾಸ್ಟರ್ಸ್ ಆಫ್ ಕರ್ನಾಟಕ. ಯಾಕಂದ್ರೆ ಬುದ್ಧ ಪೂರ್ಣಿಮೆ ಸಂದರ್ಭದಲ್ಲಿ ಇವರು ಕೊಟ್ಟಿದ್ದಾರೆ ಈ ಮೆಸೇಜ್ ನ. ಮನುಷ್ಯರಲ್ಲಿ 2 ವಿಧ. ಯಾವ್ದು 2 ವಿಧ ಅಂದ್ರೆ, ಒಂದು ಬುದ್ಧಿ ಸರಿಯಾಗಿ ಇದ್ದವರು, ಸರಿ ಇಲ್ಲದ ಮನುಷ್ಯರು, ಸರಿ ಇರುವ ಮನುಷ್ಯರು. ಸರಿಯಾದ ಮನುಷ್ಯರು ಅಂದ್ರೆ ಬುದ್ಧಿ ಇದ್ದವರು, ಸರಿ ಇಲ್ಲದ ಮನುಷ್ಯರು ಅಂದ್ರೆ ಅಪ್ರಬುದ್ಧರು, ಬುದ್ಧಿ ಇಲ್ಲದವರು ಅಂತ. ಅಪ್ರಬುದ್ಧರು ಮತ್ತು ಬುದ್ಧರು. ಸರಿ, ಹಾಗಾದ್ರೆ ಈ ಬುದ್ಧರು, ಅಪ್ರಬುದ್ಧರು ಕೂಡ ಬುದ್ಧರಾಗಬಹುದು. ಹೇಗೆ ಅಂದ್ರೆ ಅಷ್ಟಾಂಗ ಮಾರ್ಗವನ್ನ ಅನುಸರಿಸುವ ಮೂಲಕ. ಈ ಅಷ್ಟಾಂಗ ಮಾರ್ಗ ತುಂಬಾ ಸುಲಭವಾದಂಥದ್ದು. ಈಗ ಹೇಗೆ ನೋಡ್ರಿ, ಶಕ್ತಿ ಇಲ್ಲದ ಬಲಹೀನರು ಶಕ್ತಿವಂತನಾಗಬೇಕು, ಅದೇ ರೀತಿ ಮಹಾಶಕ್ತಿವಂತ ಹಾಗೂ ಬುದ್ಧಿ ಇಲ್ಲದವರು ಕೂಡ ಬುದ್ಧಿವಂತರಾಗಬಹುದು, ಮಹಾಬುದ್ಧರಾಗಬಹುದು. ಅದು ಅಷ್ಟಾಂಗ ಮಾರ್ಗ ಅನುಸರಿಸುವ ಮೂಲಕ. ಇನ್ನು ಅಷ್ಟಾಂಗ ಮಾರ್ಗದಲ್ಲಿ ಪಾಯಿಂಟ್ಸ್ ಏನು? ಮೊದಲನೇದೇ ಗೊತ್ತು, ಸಮ್ಯಕ್ ದೃಷ್ಟಿ ಅಂತೀವಿ, ಅಂದ್ರೆ ಸರಿಯಾದ ದೃಷ್ಟಿಕೋನ. ಸಮ್ಯಕ್ ದೃಷ್ಟಿ ಅನ್ನೋದು ಪಾಳಿ ಭಾಷೆಯಲ್ಲಿ ಅಂದ್ರೆ ಸರಿಯಾದ ದೃಷ್ಟಿಕೋನ. ಸರಿಯಾದ ಜೀವನದ ಬಗ್ಗೆ ನಾವು ಏನ್ ಮಾಡ್ಬೇಕು, ಯಾವಾಗ, ಎಲ್ಲಿ, ಹೇಗೆ ಇರ್ಬೇಕು, ಎಷ್ಟು ಮಾತಾಡ್ಬೇಕು, ಇದನ್ನ ತಿಳ್ಕೊಂಡದ್ದೇ ಸರಿಯಾದ ದೃಷ್ಟಿಕೋನ. ನಾವ್ ಅನ್ಕೋತೀವಿ, ಏನು ಗೌತಮ್ ಬುದ್ಧ ದೈವಾಂಶ ಸಂಭೂತ, ರಾಮಕೃಷ್ಣ ಪರಮಹಂಸರು ಅವರಷ್ಟೇ ದೈವಾಂಶ ಸಂಭೂತ್ರ, ನಾವೆಲ್ರೂ ಕೂಡ ದೈವಾಂಶ ಸಂಭೂತ್ರ, ಅದು ನಮ್ಗ್ ಗೊತ್ತಿಲ್ಲ. ನಾವು ಏನ್ ಅನ್ಕೋತೀವಿ, ನಮಗ್ ನಾವೇ ಕೀಳಾಗಿ ನಾವು ಕಡಿಮೆ ಅಂತ ತಿಳ್ಕೊಂಡಿದೀವಿ. ನಿಜ ಅಂದ್ರೆ ಎಲ್ಲ ಜೀವಿಗಳು ದೈವಾಂಶ ಸಂಭೂತವೇ, ಕೃಷ್ಣ ರಾಮನಾಗ್ಲಿ ಪ್ರತಿಯೊಬ್ರು ಅಂತೇಳಿ ಇಲ್ಲಿ ಹೇಳ್ತಾರೆ. ಆಮೇಲೆ ನಮ್ಮ ಸಹವಾಸದಂತೆ, ನಮ್ಮ ಹೇಗಿರ್ತದೋ ಸಹವಾಸ ನಾವು ಹಾಗೆ ಬೆಳಿತೀವಿ. ಉದಾಹರಣೆ, ಇಲ್ಲಿ ಹಿಟ್ಲರ್ ವೀರಪ್ಪನು ಹುಟ್ಟಿನಿಂದನೇ ಕೆಟ್ಟವರಲ್ಲ, ಆದರೆ ಅವರ ಸಹವಾಸ ಹೇಗಿತ್ತು, ಅವರು ಬೆಳೆಯುವಾಗ ಅವರ ಸಜ್ಜನ ಸಾಂಗತ್ಯ ಮಾಡ್ಲಿಲ್ಲ, ಸರಿ ಇಲ್ಲದ ಮನುಷ್ಯರೊಂದಿಗೆ ಅವರು ಸಾಂಗತ್ಯ ಮಾಡಿರೋದ್ರಿಂದ ಆ ರೀತಿ ಆದ್ರು. ಅದಕ್ಕೆ ನಾವು ಪ್ರತಿದಿನ ಸರಿಯಾದ ವ್ಯಕ್ತಿಗಳ ಜೊತೆ ಇರ್ಬೇಕು. ಇನ್ನು ಕಾಮನ್ ಸೆನ್ಸ್ ಬಗ್ಗೆ ಕೂಡ ಪದೇ ಪದೇ ಸರ್ ಹೇಳ್ತಾರೆ, ಕಾಮನ್ ಸೆನ್ಸ್ ಬಗ್ಗೆ ಕೂಡ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನಾವು ಇನ್ನೊಂದು, ನಾವೇನಾದ್ರೂ ಬುದ್ಧರಾಗ್ಬೇಕು ಅಂದ್ರೆ ನಮಗೆ MSc PhD BSc ಡಿಗ್ರಿಗಳು ಯಾವುದು ಬೇಕಿಲ್ಲ, MBBS ಇಂಜಿನಿಯರಿಂಗ್ ಪದವಿಗಳು ಬೇಕಿಲ್ಲ. ಕೇವಲ ಸರಿಯಾದ ಮಾತು, ಸರಿಯಾದ ದೃಷ್ಟಿಕೋನ, ಸರಿಯಾದ ಮಾತು. ನಿಮ್ಗೆ ಗೊತ್ತಿರ್ಲಿ, ವಾಕ್ಕ್ಷೇತ್ರ ಅಂತ ಒಂದು ಬುಕ್ ಇದೆ, ಪತ್ರಿಸರ ಸಣ್ಣ ಬುಕ್, ವಾಕ್ಕ್ಷೇತ್ರ, ಹೇಗೆ ಮಾತಾಡ್ಬೇಕು ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಆದ್ರಿಂದ 2ನೇದ್ದು. ಇನ್ನು 3ನೇದ್ದು ಸರಿಯಾದ ಆಲೋಚನೆಗಳು. ಹೇಗೆ ನಮ್ಮ ಆಲೋಚನೆಗಳು ಸರಿಯಾಗಿರ್ಬೇಕು ಮತ್ತು ಸರಿಯಾದ ಕೋರಿಕೆಗಳು. ಮುಖ್ಯವಾಗಿ ಹೇಗೆ ಅಂದ್ರೆ,
ನಾವು ಕೋರಿಕೊಳ್ಳುವಾಗನೇ ಎಂತ ಆಸೆಗಳು, ಎಂತಹ ವಿಚಾರಗಳಿರ್ಬೇಕನ್ನ ಪತ್ರಿ ಸರ್ ತುಂಬಾ ಅದ್ಭುತವಾಗಿ ಕಷ್ಟಪಟ್ಟು ಬೆವರು ಹರಿಸಿನೇ ದುಡಿಬೇಕು. ಯಾರ್ದೋ ದುಡ್ಡು ತಗೊಂಡ್ ಬಂದು ನಾವು ಹಬ್ಬ ಮಾಡೋದಲ್ಲ. ಇಲ್ಲಿ ಅದಕ್ಕೆ ಹೇಳ್ತಾರೆ, ರಾವಣಾಸುರನಿಗೆ ಸರಿಯಾದ ಕೋರಿಕೆ ಇರಲಿಲ್ಲ. ಅದಕ್ಕೆ ಅವರ ಮಂಡೋದರಿ ಬೈತಾಳೆ, ಇಷ್ಟು ಜನ ಹೆಣ್ಮಕ್ಳಿದೀವಿ, ನಿಮ್ಗೆ ಇಷ್ಟು ಜನ ಸ್ತ್ರೀಯರಿದ್ದಾಗ್ಯೂ ನೀನ್ ಎಂತಹ ದೌರ್ಭಾಗ್ಯ ನಿಂದು, ಆ ಸೀತಾ ಮಾತೆಯನ್ನ ಕರ್ಕೊಂಡ್ ಬಂದು ನಿನ್ನ ನಾಶವನ್ನ, ಸರ್ವನಾಶವನ್ನ ನೀನೇ ತಂದಿದೀಯಾ. ಇಷ್ಟು ಜನ ಸ್ತ್ರೀಯರಿದೀವಿ ನಾವು ಎಲ್ರು ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾದ ಬಯಕೆ ಇರ್ಬೇಕು. ನೋಡ್ರಿ, ರಾವಣ ಮಹಾ ತಪಸ್ವಿ, ಅವನಿಗೆ ಸಿದ್ಧಿಗಳು ಎಷ್ಟೊಂದು ಸಿದ್ಧಿಗಳು, ಆದ್ರೆ ಆ ಸಿದ್ಧಿಗಳನ್ನ ಸರಿಯಾಗಿ ಬಳಸ್ಕೊಳಕ್ಕೆ ಬರ್ಲೇ ಇಲ್ಲ. ಆದ್ರಿಂದ ನಮಗೆ ಜ್ಞಾನ ಅಂದ್ರೇನು, ಈ ಅಷ್ಟಾಂಗ ಮಾರ್ಗ ತಿಳ್ಕೊಂಡಿದ್ರೆ ನಮಗೆ ಇನ್ನೂ ಚೆನ್ನಾಗಿರ್ಲಿಲ್ಲ ಅಂದ್ರೆ ರಾವಣಂತರ ಆಗ್ಬಿಡ್ತೀವಿ. ಸಿದ್ಧಿಗಳು ಬಂದಾಗನು ಸಿದ್ಧಿಗಳನ್ನ ಸರಿಯಾಗಿ ಬಳಸ್ಕೊಳ್ದೇ ಇದ್ರೆ ಧ್ಯಾನ ಶಕ್ತಿಯನ್ನ ದುರುಪಯೋಗ ಆಗುತ್ತೆ, ರಾಕ್ಷಸರಾಗ್ಬಿಡ್ತೀವಿ. ಆದ್ರಿಂದ ಮತ್ತೆ ಪ್ರೀತಿಯಿಂದ, ಪ್ರೇಮದಿಂದ ಬಯಕೆಗಳನ್ನ ತೀರಿಸಿಕೊಳ್ಬೇಕು ಅಂತ ಸರಿಯಾದ ಕೋರಿಕೆಗಳು ಆದ್ಮೇಲೆ ನೆಕ್ಸ್ಟ್ ಸರಿಯಾದ ಜೀವನ ವಿಧಾನ, ಮತ್ತೆ ನಾವ್ ಏನ್ ತಿನ್ಬೇಕು, ಹೇಗೆ ಬದುಕ್ಬೇಕು, ವಿಶೇಷವಾಗಿ ಇಲ್ಲಿ ಹೇಗೆ ಅನ್ನೋದನ್ನ ತುಂಬಾ ಕಳ್ತನ ಮಾಡಬಾರದು, ಕೊಂದು ತಿನ್ನಬಾರದು, ಕಷ್ಟಪಟ್ಟು ಬೆವರು ಹರಿಸಿನೇ ದುಡಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ಮೆಣಸಿನ್ಕಾಯಿ ಬಜ್ಜಿ, ಖಾರ ಪುಡಿ, ಉಪ್ಪು ರೊಟ್ಟಿ ಆದ್ರೂ ಪರವಾಗಿಲ್ಲ, ಸರಿಯಾಗಿ ಸಂಪಾದಿಸಿದ್ದಾಗಿರ್ಬೇಕು. ಅವ್ರು ಹೇಳ್ತಾರೆ, ನೀನೇನಾದ್ರೂ ಕದ್ದು ತಂದು ಆಹಾರ ತಿಂದ್ರೆ, ಆಫೀಸಿಗೆ ಹೋಗಿ ಲಂಚ ತಗೊಂಡು ನಿನ್ನ ಹೆಂಡತಿ ಮಕ್ಳಿಗೆ ಐಸ್ ಕ್ರೀಮ್ ತಂದು ಕೊಟ್ರು ಅವರು ಬೇಗನೆ ಸತ್ತು ಹೋಗ್ತಾರೆ, ಅದ್ರ ಕರ್ಮ ಫಲ ತಗಲುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಈ ರೀತಿ ಅದಾದ್ಮೇಲೆ ಮುಂದೆ ಇವೆಲ್ಲವೂ ನೋಡ್ರಿ, ಭಾವನಾ ಕ್ಷೇತ್ರದಲ್ಲಿ, ವಾಕ್ ಕ್ಷೇತ್ರದಲ್ಲಿ, ಕ್ರಿಯಾ ಕ್ಷೇತ್ರದಲ್ಲಿ, ಆತ್ಮ ಕ್ಷೇತ್ರದಲ್ಲಿ ಇವೆಲ್ಲವೂ ವಿಷಯಗಳು ಬಂದ್ಬಿಡ್ತವೆ. ಆದ್ರಿಂದ ಇಲ್ಲಿ ಮುಂದೆ ಹೇಳ್ತಾರೆ, ಸರಿಯಾದ ಶ್ರದ್ಧೆಯಿಂದ ನಾನು ಹೇಳಕತ್ತೀನಂದ್ರೆ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು. ಹೆಂಗೆಂಗೋ ಮೈ ಮುಳುಗೋ ಹಂಗ್ ಮಾಡಿ ಈ ರೀತಿ ಕೂಡೋದಲ್ಲ, ಕೂಡ್ಕೊಂಡು ಸರಿಯಾಗಿ ಕೇಳಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇನ್ನು ಸರಿಯಾದ ಶ್ರದ್ಧೆ ಆದ್ಮೇಲೆ ಸರಿಯಾದ ಏಕಾಗ್ರತೆ. ಕೆಲಸ ಮಾಡುವಾಗ ನೀವು ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ ಎಲ್ಲಾ ಕೆಲಸವನ್ನ ಸಮಾನವಾಗಿ ತಿಳಿಸ್ಕೊಂಡು ಪ್ರೀತಿಯಿಂದ ಮನಸ್ಸಿಟ್ಟು ಮಾಡ್ಬೇಕು. ಅವ್ರು ಹೇಳ್ತಾರೆ, ನಾನಿಲ್ಲಿ ಶರೀರ ಅಷ್ಟೇ ಇಲ್ಲಿದ್ದು ನನ್ನ ಮನಸ್ಸು ಎಲ್ಲೋ ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ, ಟಿವಿ ಹತ್ರ ಇರಬಾರ್ದು, ಇಲ್ಲೇ ಇರ್ಬೇಕು ಅನ್ನೋದನ್ನ ತುಂಬಾ ತುಂಬಾ ಅದ್ಭುತವಾಗಿ. ಕೆಲವರು ಕ್ಲಾಸ್ ನಲ್ಲಿ ಕೂತಿರ್ತಾರೆ, ಹಿಂಗ ಕೂತಿರ್ತಾರೆ, ಆದ್ರೂ ಕೂಡ ಅವ್ರು ಚೆನ್ನಾಗಿ ಕೇಳ್ಕೊಂಡಿರ್ತಾರೆ. ಮಧ್ಯದಲ್ಲಿ ಕೇಳಿದ್ರೆ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ. ಅಂದ್ರೆ ಅವರು ಮನಸ್ಸಿನಿಂದ ಕೇಳಿಸ್ಕೊತಾ ಇದ್ದಾರೆ ಅನ್ನೋದು ಕೂಡ ಹೇಳಿದ್ದಾರೆ. ಕೊನೆಯದಾಗಿ ಪತ್ರಿ ಸರ್ ಅಷ್ಟಾಂಗ ಮಾರ್ಗಕ್ಕೆ ಏನ್ ಸೇರಿಸ್ತಾರೆ ಅಂದ್ರೆ, ಅವರು ಸರಿಯಾದ ಧ್ಯಾನ ಕೂಡ ಸೇರಿಸಿದ್ದಾರೆ. ಅದೇ ಆನಾಪಾನ ಸತಿ. ಆಗ ನಾವು ಏನಾಗ್ತೀವಿ ಅಂದ್ರೆ, ಈ ಧ್ಯಾನ ಇದ್ರೆ ನಾವ್ ಇನ್ನೂ ಉಳಿದ ಎಲ್ಲಾ ಪಥಗಳಲ್ಲಿ ನಡಿತೀವಿ. ಆದ್ರಿಂದ ಮನುಷ್ಯ ನಿತ್ಯ ನೂತನವಾಗಿ ಜೀವಿಸ್ಬೇಕು ಅಂದ್ರೆ ನಮಗೆ ಅಷ್ಟಾಂಗ ಮಾರ್ಗ ಬೇಕೇ ಬೇಕು ಅಂತೇಳಿ ಕೊನೆಗೆ ಒಂದು QR ಕೋಡ್ ಕೊಟ್ಟಿದ್ದಾರೆ. ಇಲ್ಲಿ ನಾವ್ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಅದು ಯೂಟ್ಯೂಬ್ ಲಿಂಕ್ ಬರುತ್ತೆ. ನಮ್ಗೆ ಪತ್ರಿ ಸರ್ ಅವ್ರು ಮಾತಾಡಿದ ಯೂಟ್ಯೂಬ್ ಲಿಂಕ್ ಕೂಡ ನಮಗೆ ಸಿಗುತ್ತೆ. ಇನ್ನು ಮೇ ತಿಂಗಳ ಅಂದ ತಕ್ಷಣ 1ನೇ ತಾರೀಕು ಎಲ್ರಿಗೂ ರಜೆ, ಯಾಕೆಂದ್ರೆ ಅದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ಆ ಕಾರ್ಮಿಕರ ಬಗ್ಗೆ ಅಂದ್ರೆ ಎಲ್ಲರೂ ಕಾರ್ಮಿಕರೇ, ಎಲ್ಲರೂ ಕಾಯಕ ಮಾಡೋರೆ. ಬಸವಣ್ಣನವರ ಮಾತುಗಳನ್ನ ಇಲ್ಲಿ ಕಲಬುರ್ಗಿ ಅವರು, ಡಾಕ್ಟರ್ ಕಲಬುರ್ಗಿ ಅವರ ಲೇಖನ ಬರೆದಿದ್ದಾರೆ. ಕಾಯ ಅಂದ್ರೆ ಶರೀರ, ಕಾಯಕ ಅಂದ್ರೆ ಈ ಶರೀರದಿಂದ ಮಾಡುವ ಕೆಲಸ ಹೇಗಿರ್ಬೇಕು. ನಿಮಗೆ ಗೊತ್ತಿರ್ಲಿ, ಆತ್ಮೋದ್ಧಾರದಲ್ಲಿ ಅವ್ರು ಹೇಳ್ತಾರೆ ಕಾಯಕ ಕಡ್ಡಾಯ. ಕಡ್ಡಾಯ ಅಂದ್ರೆ ಎಲ್ರು ದುಡಿಲೇಬೇಕು. ರಾಜನಾದನು ಅರಸನಾದರೂ ದುಡಿದು ತಿನ್ನಬೇಕು ಅಂತೇಳಿ. ಅರಸನಾದರೂ ನಾನ್ ರಾಜ ಅಲ್ಲ, ಕುಂತು ತಿನ್ನಂಗಿಲ್ಲ. ಆದ್ರಿಂದ ಆಮೇಲೆ ಕಾರೆ ಸೊಪ್ಪಾದರೂ ಅದು ಎಂತದೇ ಕಾಯಕದಿಂದ ಬಂದಿರಬೇಕು. ಆಮೇಲೆ ಯಾಂತ್ರಿಕವಾಗಿ ದುಡಿಬಾರ್ದು. ಇಲ್ಲಿ ನೋಡ್ರಿ, ಕಾಯಕ ಕಡ್ಡಾಯ, ಕಾಯಕ ದೈವಿಕ. ಕೆಲವರು ಮಷಿನ್ ತರ ವರ್ಕ್ ಮಾಡ್ತಾರೆ, ಅಂದ್ರೆ ಫೀಲಿಂಗ್ಸ್ ಇಲ್ಲ, ಅಲ್ಲಿ ಭಾವನಾತ್ಮಕತೆ ಇಲ್ಲ, ಪ್ರೀತಿ ಇಲ್ಲ. ಉದ್ಯೋಗದಲ್ಲಿ ನಾವ್ ಏನ್ ಕೆಲಸ ಮಾಡ್ತೀವಲ್ಲ ಅದರಲ್ಲಿ ಪ್ರೀತಿ, ಗೌರವ ಎರಡೂ ಇರ್ಬೇಕು. ಮತ್ತು ಕಾಯಕ ತಾರತಮ್ಯ ರಹಿತ. ಅದು ನೋಡ್ರಿ, ಪ್ಯೂನ್ ಆಗಿರ್ಲಿ, ಪ್ರಿನ್ಸಿಪಲ್ ಆಗಿರ್ಲಿ, ಎರಡೂ ಸಮಾನ ಹುದ್ದೆಗಳೇ, ಎರಡಕ್ಕೂ ಅಷ್ಟೇ ಗೌರವನ ಕೊಡ್ಬೇಕು. ನಾವ್ ಹಂಗನಂಗಿಲ್ಲ, ಕೆಲವು ಬುದ್ಧಿವಂತಿಕೆಯಿಂದ ಮಾಡುವ ಹುದ್ದೆಗಳು ಶ್ರೇಷ್ಠ. ಈಗ ಅದೇ ಹೇಳೋದೇನು, ಪ್ಯೂನ್ ಕೆಲ್ಸ ಅಂದ್ರೆ ಕಡಿಮೆ, ಅದ್ ಹಂಗಲ್ವೇ ಅಲ್ಲ. ನಿಜ ಹೇಳ್ಬೇಕಂದ್ರೆ ಎಲ್ಲವೂ ಎರಡೂ ಕಾಯಕವೇ. ಇದನ್ನೇ ನೋಡ್ರಿ, ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ಎಲ್ಲ ಕಾಯಕಗಳು. ಇದನ್ನೇ ಶರಣರು ಲಿಂಗ ಸಮಾನತೆ ಮತ್ತು ಜಾತಿ ಸಮಾನತೆ ಮತ್ತು ಉದ್ಯೋಗ ಸಮಾನತೆ, ವೃತ್ತಿ ಸಮಾನತೆ, ಎಲ್ಲ ವೃತ್ತಿಗಳು ನಾನು ನನ್ನ ಹೊಟ್ಟೆಪಾಡಿಗಾಗಿ, ಈ ತತ್ವ ಎಲ್ಲರಲ್ಲಿ ಇರ್ಬೇಕು. ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಕೂಡ ಅಷ್ಟೇ, ಎಲ್ರಿಗೂ ಅಷ್ಟೇ ಗೌರವ ಕೊಡ್ಬೇಕು. ಆಟೋ ಚಾಲಕನ ಆಗಿದ್ರು ನಾನು ಎಷ್ಟೋ ಸಲ ಗೌರವದಿಂದ ಅಣ್ಣ ಬರ್ತೀಯಾ ಅನ್ಬೇಕು. ಅದು ಬಿಟ್ಟು ಆಟೋ
ಅದಲ್ಲ. ಯಾಕಂದ್ರೆ ಆತ ಆಟೋ ಚಾಲಕನಿರ್ಲಿ, ನಾನು ಉಪನ್ಯಾಸಕನಿರ್ಲಿ, ಇಬ್ರು ಸಮಾನರೇ ವೃತ್ತಿಯಲ್ಲಿ ಅಂತೇಳಿ. ಈ ರೀತಿ ಕಾಯಕ ಐಚ್ಛಿಕ ಯಾವ್ದಾದ್ರು ಮಾಡ್ಬೋದು. ಮೊದ್ಲು ಒಂದ್ ಕಾಲದಲ್ಲಿ ಹೆಂಗಿತ್ತಂದ್ರೆ ಕಂಬಾರನ ಮಗ ಕಮ್ಮಾರಿಕೆನೇ ಮಾಡ್ಬೇಕು, ಕುಂಬಾರನ ಮಗ ಕುಂಬಾರಿಕೆನೇ ಮಾಡ್ಬೇಕು. ಈಗ ಹಂಗಿಲ್ಲ, ಐಚ್ಛಿಕ ನಾವ್ ಯಾವ್ದಾದ್ರು ಮಾಡ್ಬೋದು. ಕಾಯಕ ಐಚ್ಛಿಕ, ಕಾಯಕ ಕಡ್ಡಾಯ, ಕಾಯಕ ದೈವಿಕ, ಕಾಯಕ ತಾರತಮ್ಯ ರಹಿತ, ಕಾಯಕ ಅಧಿಕ ಫಲ ನಿರಪೇಕ್ಷಿತ. ನೋಡ್ರಿ, ಅಂದ್ರೆ ಕಾಯಕದಿಂದ ಅತ್ಯಂತ ಹೆಚ್ಚು ಫಲವನ್ನ ನಿರೀಕ್ಷೆ ಮಾಡಬಾರದು. ಇನ್ನು ಕಾಯಕವು ದಾಸೋಹ ಸಹಿತ. ಕಡ್ಡಾಯವಾಗಿ ಕಾಯಕದಿಂದ ನನಗೇನಾದ್ರೂ ಆದಾಯ ಬಂದಿದ್ರೆ ಅದರ ಸ್ವಲ್ಪ ಭಾಗವನ್ನ ನಾವ್ ಏನ್ ಮಾಡ್ಬೇಕು, ದಾನ ಧರ್ಮ ಮಾಡ್ಬೇಕು. ಇಂದಿಂಗೆ ನಾಳಿಂಗೆ ಎಂದು ಜಮಾ ಮಾಡಿ ನಾವು ಅದನ್ನ ಮತ್ತೆ ಸಂಪತ್ತು ಸೇಕರಣೆ ಆದ್ರೆ ಅಹಂಕಾರ ಬರುತ್ತೆ. ಆದ್ರಿಂದ ದಾಸೋಹ. ಅದನ್ನೇ ನೋಡ್ರಿ, ನಾವೀಗ ಬುದ್ಧ ಪೂರ್ಣಿಮೆಗೆ ಎಲ್ರೂ ದುಡ್ಡು ಕೊಡ್ತಾ ಇದೀವಿ. ದಾಸೋಹ ಅಂದ್ರೆ ಹಂಚಿ ತಿನ್ನೋದು. ಹೀಗೆ ಕಾಯಕದ ಬಗ್ಗೆ ಕಲಬುರ್ಗಿ ಅವರು ಬರೆದಿದ್ದಾರೆ. ಮತ್ತು ಬುದ್ಧ ಪೂರ್ಣಿಮೆಯ ಕಾರ್ಯಕ್ರಮಗಳ ಪಟ್ಟಿ ಇದೆ, ಅತಿಥಿಗಳ ಪಟ್ಟಿ ಕೂಡ ಇದರಲ್ಲಿ ಇದೆ. ಬೆಳಿಗ್ಗೆ 5 ರಿಂದ 8:30 ಸಾಮೂಹಿಕ ಸಂಗೀತ ಧ್ಯಾನ ಇರುತ್ತೆ. ಆಮೇಲೆ ವಿವೇಕ ಜ್ಞಾನ ಗೋಷ್ಠಿ ಒಂದಿರುತ್ತೆ. 10 ರಿಂದ 11, 11 ರಿಂದ 12 ಇನ್ನೊಂದು ಗೋಷ್ಠಿ, 12 ರಿಂದ 12:30 ಸಾಂಸ್ಕೃತಿಕ ಕಾರ್ಯಕ್ರಮ. ಹೀಗೆ ಕಾರ್ಯಕ್ರಮ ಪಟ್ಟಿ ಕೂಡ ಕೊಡ್ಲಾಗಿದೆ. ಸಂಜೆ ಕೂಡ 3 ತಾಸು ಧ್ಯಾನ ಈ ರೀತಿ ಇದೆ. ಇನ್ನು ಪ್ರಶ್ನೋತ್ತರಗಳು, ನನಗಂತೂ ಇದು ಇಷ್ಟು ಖುಷಿಯಾಗಿದ್ದಾವೆ ಪತ್ರಿಜಿ ಪ್ರಶ್ನೋತ್ತರಗಳು. ತುಂಬಾ ಚೆನ್ನಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ. ಇಲ್ಲಿ ಒಬ್ರು ಸುಮ್ನೆ ನನಗೆ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ನನಗೆ ಒದ್ದಾಟ ಆಗುತ್ತೆ ಧ್ಯಾನ ಮಾಡುವಾಗ, ನನಗ್ ನೋವಾಗುತ್ತೆ, ಈ ತರ ಏನೇನೋ ಹೇಳಿದಾಗ ಸರ್ ಏನ್ ಹೇಳ್ತಾರೆ, ದಯವಿಟ್ಟು ಕೆಲ್ಸಕ್ಕೆ ಬಾರದ ಮಾತುಗಳನ್ನ ಆಡ್ಬೇಡಿ, ಪೂರ್ತಿಯಾಗಿ ಕಡಿಮೆ ಮಾಡಿಕೊಂಡು ಹೆಚ್ಚಾಗಿ ಧ್ಯಾನ ಅಭ್ಯಾಸ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತೇಳಿ. ಇನ್ನು ಮತ್ತೆ ಇನ್ನೊಬ್ರ ಹತ್ರ ಧ್ಯಾನ ಮಾಡಲು 10 ನಿಮಿಷ ನನಗೆ ಕೂಡಲು ಆಗ್ತಾ ಇಲ್ಲ, ಅನೇಕ ಧರ್ಮ ಸಂದೇಹಗಳು ಬರ್ತಾ ಇದಾವೆ, ಏನ್ ಮಾಡುದು? ಈಗ ಆಗೋದಿಲ್ಲ ಅಂತ ಬಿಡೋದಲ್ಲ. ಮಗು ಸ್ಕೂಲಿಗೆ ಒಲ್ಲ ಅಂತದೆ, ನೀವು ಬಿಡ್ತೀರಾ? ಇಲ್ಲ, ಅದರ ಭವಿಷ್ಯದ ದೃಷ್ಟಿಯಿಂದ ಒಡೆದು ಬೈದು ಅಥವಾ ಪ್ರೀತಿಯಿಂದ ಏನೋ ಚಾಕ್ಲೇಟ್ ಕೊಟ್ಟು ಸ್ಕೂಲಿಗೆ ಕಳಿಸ್ತೀರಿ. ಬರ್ತಾ ಬರ್ತಾ ಹೆಂಗ್ ರೂಢಿ ಆಗುತ್ತೆ, ಒಂದ್ ವಾರದ ನಂತರ ಅದು ಅಳೋದ್ನ ನಿಲ್ಲಿಸುತ್ತೆ, ತಾನಾಗೆ ಹೋಗುತ್ತೆ. ಆ ರೀತಿ ನೀವು ಧ್ಯಾನ ಕೂತ್ಕೊಳ್ಳಿ, ತಾನೇ ರೂಢಿ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅದಾದ್ಮೇಲೆ ಮುಂದೆ ಅವ್ರು ಏನ್ ಹೇಳ್ತಾರೆ, ನೆಕ್ಸ್ಟ್ ಈ ಸಂದೇಹಗಳು ಬಹಳ ಬರ್ತವೆ ಅಂದ್ರೆ ಇದೆಲ್ಲ ಸೋಮಾರಿಗಳ ಲಕ್ಷಣ. ಸಂದೇಹಗಳು ಬಂದ್ರೆ ಅದಕ್ಕೆ ಉತ್ತರಗಳು ಧ್ಯಾನದಲ್ಲಿ ನಿಮ್ಗೆ ಸಿಗ್ತವೆ. ಮತ್ತು ಜ್ಞಾನ ಪುಸ್ತಕ ಓದ್ರಿ, ಎಲ್ಲದಕ್ಕೂ ಉತ್ತರ ಸಿಗ್ತವೆ. ಈ ಹಗುರವಾದ ಪದ್ಧತಿಯನ್ನ ಬಳಸ್ಬೇಡ್ರಿ ಅಂತ. ನನಗೂ ಬಹಳಷ್ಟು ಜನ ಕ್ವಶನ್ ಕೇಳಿದ್ರೆ ದಯವಿಟ್ಟು ಧ್ಯಾನ ಕುಂತು ಉತ್ತರ ಹುಡುಕೊಳ್ರಿ ಅಂತ ಹೇಳ್ತೀನಿ. ಆಮೇಲೆ ಆತ್ಮದ ಮೂಲ, ಆತ್ಮದ ಗಮ್ಯ ಒಂದೇ ಆದರೂ ಈ ಇಷ್ಟೊಂದು ಜನ್ಮಗಳು ಯಾಕೆ ಬೇಕು, ಇಷ್ಟೊಂದು ಶರೀರಗಳು ಯಾಕೆ ಧರಿಸ್ಬೇಕು ಆತ್ಮ ಅಂತ ಒಳ್ಳೆ ಪ್ರಶ್ನೆ. ಅವ್ರು ಹೇಳ್ತಾರೆ, ಗಮ್ಯ ಗುರಿ ಒಂದೇ ಆದ್ರೂ ಆತ್ಮ ಗರಿಷ್ಠ ಮಟ್ಟದಲ್ಲಿ ಅನುಭವಗಳನ್ನ ಪಡಿಬೇಕು. ಅದು ಜೀವನದಾಗಿರ್ತದೆ. ಅಂದ್ರೆ ಒಂದೊಂದು ಹಲವಾರು ಅನುಭವಗಳನ್ನ ಪಡೆದಕ್ಕಾಗಿ ಹಲವಾರು ಜನ್ಮಗಳು. ಭಿಕ್ಷುಕನಾಗಿ ಅನುಭವ, ಲಾಯರ್ ಆಗಿ ಅನುಭವ, ಟೀಚರ್ ಆಗಿ ಅನುಭವ, ಕಂಡಕ್ಟರ್ ಆಗಿ ಅನುಭವ, ಹೆಣ್ಣಾಗಿ ಅನುಭವ, ಗಂಡಾಗಿ, ಬಡತನದಲ್ಲಿತ್ತು, ಶ್ರೀಮಂತ, ಡಾಕ್ಟರ್ ಆಗಿ ಎಲ್ಲ ಅನುಭವಗಳನ್ನ ಪಡಿಬೇಕಲ್ಲ, ಅದಕ್ಕಾಗಿ ಇಷ್ಟು ಜನ್ಮಗಳು. ಇನ್ನು ಕಾಮನ್ ಸೆನ್ಸ್ ಎಂದರೇನು, ಬಹಳ ಕ್ವಶನ್ಗೆ ಅವ್ರು ಹೇಳ್ತಾರೆ, ಅನಾವಶ್ಯಕವಾಗಿ ಇನ್ನೊಬ್ಬರ ವಿಷಯಗಳಲ್ಲಿ ಮೂಗು ತೂರಿಸದೆ ಇರುವುದೇ ಕಾಮನ್ ಸೆನ್ಸ್. ಅದು ನಿಜವಾಗ್ಲು ನಾನು ಗೊತ್ತಿರ್ಲಾರ್ದೆ ಏನೋ ಪಕ್ಕದಲ್ಲಿ ಯಾರೋ ಜಗಳಾಡ್ತಾ ಇದ್ರೆ ನಾವು ಹೋಗಿ ಅದ್ರಲ್ಲೆಲ್ಲ ಬಾಯ್ ಹಾಕ್ತಿದ್ವಿ. ಈಗ ಹಂಗಿಲ್ಲ. ಹಾಗಾದ್ರೆ ಈಗ ಹಂಗಿಲ್ಲ, ಯಾಕಂದ್ರೆ ನಮಗ್ ಗೊತ್ತಾಗಿದೆ ಅದು ಅಲ್ಲಿ ನನ್ನ ಅವಶ್ಯಕತೆ ಇದ್ದು ಅವ್ರಾಗಿ ಹೇಳಿದ್ರೆ ಮಾತ್ರ ನಾವ್ ಎಂಟ್ರಿ ಆಗ್ತೀವಿ, ಇರ್ಲಿಲ್ಲ ಅಂದ್ರೆ ಇಲ್ಲ. ಹೀಗೆ ಕಾಮನ್ ಸೆನ್ಸ್ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಹೀಯಾಳಿಸುತ್ತಾ ವಿಮರ್ಶಿಸುತ್ತಾ ಬದುಕದೆ ನಾವು ನಮ್ಮದೇ ಆದ ಸ್ಥಾನದಲ್ಲಿ ಇರ್ತೀವಿ ಅಂತೇಳಿ. ಇನ್ನು ಲಾಜಿಕ್ ಅಂದ್ರೇನು, ರೀಸನಿಂಗ್ ಅಂದ್ರೆ ಎರಡರ ನಡುವೆ ವ್ಯತ್ಯಾಸ ನೋಡ್ರಿ. ಲಾಜಿಕ್ ಅಂದ್ರೆ ಕೆಲವರು ಬಹಳ ಬುದ್ಧಿವಂತರು. ಹೆಂಗಂದ್ರೆ ತಮ್ಮ ಮಾತಿನ ಚತುರತೆಯಿಂದ, ಸಂಭಾಷಣಾ ಶಕ್ತಿ, ಕೆಲವು ತಂತ್ರಗಳನ್ನ ಬಳಸಿ ನಾನೇ ಸರಿ ಅನ್ನೋದನ್ನ ಸಾಬೀತುಪಡಿಸ್ತಾರೆ. ಆದ್ರೆ ಅದು ಸತ್ಯ ಅಲ್ಲ. ರೀಸನಿಂಗ್ ಅಂದ್ರೆ ಏನು ಅಂದ್ರೆ ಒಳ್ಳೆಯ ಶಾಸ್ತ್ರೀಯ ಪರಿಜ್ಞಾನ, ಇದು ಶಾಶ್ವತ ಸತ್ಯ. ಆ ಕ್ಷಣಕ್ಕೆ ಅವ್ರು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಅದು ಶಾಶ್ವತ ಸತ್ಯ, ಇದು ರೀಸನಿಂಗ್. ಹೀಗೆ ಆಮೇಲೆ ಇನ್ನೊಂದು ಕ್ವಶನ್ ಚೆನ್ನಾಗಿದೆ, ಸರ್ ನಿಮ್ಮನ್ನು ಎಲ್ಲರೂ ಮುಂದೆ ಹೊಗಳುತ್ತಾರೆ, ನಿಮ್ಮ ಜೊತೆ ಇದ್ದಾಗ ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುತ್ತಲೇ ತೆರೆ ಹಿಂದೆ ನಿಮ್ಮ ಬಗ್ಗೆ ಮಾತಾಡ್ಕೋತಾರೆ ತರ. ಇಂಥವರ ದ್ವಿಪಾತ್ರಾಭಿನಯ ನಿಮಗೆ ತಿಳಿಯುತ್ತದಾ? ತಿಳಿದು ಮತ್ತೆ ನೀವು ಏತಕ್ಕಾಗಿ ಮೌನವಾಗಿ ಕೊಳ್ಳುತ್ತಿರುವಿರಿ ಅಂತ. ಅವಾಗ ಖಂಡಿತವಾಗ್ಲೂ ನನಗೆ ಗೊತ್ತಾಗುತ್ತದೆ, ನನ್ನ ಎದುರಿಗೆ ಬಂದವರ ಹೃದಯ ಶುದ್ಧತೆ, ಮನಸ್ಸಿನ ನಿರ್ಮಲತೆ, ನಿಜಾಯಿತಿ, ಅವರ ಚಲನವಲನಗಳಿಂದಲೇ ನನಗೆ ತಿಳಿದು ಬಿಡುತ್ತದೆ. ಅಮಾಯಕತ್ವಕ್ಕೂ ಅವರ ಹುಚ್ಚುತನಕ್ಕೂ ನನಗೆ ನಗು ಬರುತ್ತದೆ. ಆದ್ರೆ ಯಾವ ರೀತಿ ಡಾಕ್ಟರ್ ರೋಗಿಯ ದೇಹದ ಯಾವ ಕೆಟ್ಟ ಭಾಗಕ್ಕೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾನೋ, ನಾನು ಆ ರೀತಿ ಅವ್ರ ಜೊತೆನೆ ಇದ್ದು ಅವ್ರಿಗೆ ಆಗಾಗ ಟ್ರೀಟ್ಮೆಂಟ್ ಕೊಡ್ತಿರ್ತೀನಿ ಅಂತ. ನಿಜ ಹೇಳ್ಬೇಕಂದ್ರೆ ಇದನ್ನ ನಾನು ಸ್ವತಃ ಪತ್ರಿಜಿತ್ ಸರ್ ಅವ್ರ ಜೊತೆ ನಾವು ಅನುಭವಿಸಿದೀವಿ.
ಎಷ್ಟೋ ಜನರಿಗೆ ಕಪಾಳ ಬಡಿಯೋದು, ಬೆನ್ನಿಗೆ ಬಡಿಯೋದು, ಶಾಕ್ ಆಗ್ತಿತ್ತು ನಮಗೆ, ಏನ್ ಹಿಂಗೆ ಅಂತ. ಮತ್ತೆ ಒಂದ್ ಪ್ರಶ್ನೆ ಕೂಡ, ನಂಗೆ ಒಂದ್ಸಲನೂ ಬಡದಿಲ್ಲ, ಮತ್ ನಮಗೆ ಯಾಕೆ ಬಡದಿಲ್ಲ ಅಂತ. ಆದ್ರೆ ಅವರೊಳಗಿನ ಕಶ್ಮಲವನ್ನ ಅವ್ರು ಗುರುತಿಸ್ತಾ ಇದ್ರು, ಅವರ ಆಲೋಚನಾ ವಿಧಾನವನ್ನ ಗುರುತಿಸ್ತಾ ಇದ್ರು. ಅದಕ್ಕೆ ಅವರು ಆ ತರನೇ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ರು. ಆಮೇಲೆ ಕೆಲವರು PSS ಅನ್ನ ಬಿಟ್ಟು ಹೋಗಿದ್ದಾರಲ್ಲ, ಮತ್ತೆ ಬರ್ತಾರಲ್ಲ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ, ಬಿಟ್ಟು ಹೋದವ್ರು ಹೋಗ್ಲಿ, ಈ ಗೂಡು ಬಿಟ್ಟು ಬೇರೆ ಹೋದ್ರೆ ಪುನಃ ಮತ್ತೆ ಈ ಗೂಡಿಗೆ ಬಂದಾಗ ಇಲ್ಲಿ ಲೈನ್ ದೊಡ್ಡದಿರುತ್ತೆ, ಅವ್ರು ಮುಂದೆ ಹೋಗಿರ್ತಾರೆ, ಇವ್ರು ಹಿಂದೆ ಬೀಳ್ತಾರೆ, ಮತ್ತೆ ಕ್ಯೂನಲ್ಲಿ ನಿಂದಿರ್ಬೇಕಷ್ಟೇ ಅಂತೇಳಿ. ಇರ್ಲಿ, ಎಲ್ಲವೂ ಅನುಭವಗಳೆಲ್ಲ ಹೋದವರಿಗೂ ಸ್ವಾಗತನೇ ಅಂತ ಹೇಳ್ತಾರೆ. ಈ ರೀತಿ ಪತ್ರಿ ಸರ್ ಅವರು ತುಂಬಾ ಅದ್ಭುತವಾಗಿ ಪ್ರಶ್ನೋತ್ತರಗಳಿಗೆ ಉತ್ತರ ಕೊಟ್ಟಿದ್ದಾರೆ. ತಾವಿದ್ದವರೆಲ್ಲ ದಯವಿಟ್ಟು ಒಂದ್ಸಲ ಆ ಮ್ಯೂಟ್ ಮಾಡ್ಕೊಂಡು, ತಾವೆಲ್ಲರೂ ಈಗ ಅನ್ಮ್ಯೂಟ್ ನಲ್ಲಿ ಇರ್ತೀರಿ ಅನ್ಕೊಂಡಿದೀನಿ. ಕೆಲವಾರು ಪದಬಂಧದ ಕ್ವಶನ್ಗಳಿಗೆ ಉತ್ತರ ಕೊಡ್ಬೇಕು. ಮೊದಲನೇ ಕ್ವಶನ್, ಸುಭಾಷ್ ಪತ್ರಿಜಿ ಅವರ ಹೆಸರಿನಿಂದ ಜನ್ಮ ಪಡೆದ ಬುದ್ಧನ ಶಿಷ್ಯ ಯಾರು? 3 ಅಕ್ಷರ. ಯಾರಾದ್ರೂ ಹೇಳೋರಿದ್ರೆ ಸುಭಾಷ್ ವೆರಿ ಗುಡ್. ಗಿರಿಜಾ ಮೇಡಮ್ ಹೇಳ್ಬೇಕು ಆನ್ಸರ್. 3 ಅಕ್ಷರ ಏನದು ಹೇಳ್ಬೇಕು. ಓಕೆ, ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ. ಗಿರಿಜಾ, ಗಿರಿಜಾ ಅವ್ರು ಹೇಳಿ ಆನ್ಸರ್ ಏನ? ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಪ್ಷನ್ ಕೊಟ್ಟಿದ್ದೀನಿ. ಇನ್ನೊಂದ್ಸರ್ತಿ ಸುಭಾಷ್ ಪತ್ರಿಜಿ ಹೆಸರಿನಿಂದ ಜನ್ಮ ಪಡೆದ ಬುದ್ಧನ ಶಿಷ್ಯ, 3 ಅಕ್ಷರ. ಆನಂದ. ವೆರಿ ಗುಡ್. ಈಗ ಆ ಅಂತ ಬಂದಿದೆ ಅಲ್ಲ, ಅದ್ರ ಕೆಳಗಡೆ ಈ ಚಕ್ರ ಸಕ್ರಿಯಗೊಳ್ಳುವುದರಿಂದ 3ನೇ ಕಣ್ಣು ಉತ್ತೇಜನವಾಗುತ್ತದೆ. 2 ಅಕ್ಷರ, ಆಜ್ಞಾ ಚಕ್ರ. ವೆರಿ ಗುಡ್. ಈಗ ಹಾಗಾದ್ರೆ ಆನಂದ ದ ಬಂದಿದೆ ನೋಡ್ರಿ. ಬಸವಣ್ಣನವರು ಹೇಳಿದಂತೆ ಇದೇ ಧರ್ಮದ ಮೂಲ. 2 ಅಕ್ಷರ. ದಯೆ. ಈಗ 3ನೇದು ಮೇಲಿನಿಂದ ಕೆಳಕ್ಕೆ ನೋಡ್ರಿ. ಧ್ಯಾನವೆಂದರೆ ನಮ್ಮೊಳಗೆ ನಾವು ಮಾಡುವ ಡ್ಯಾಶ್. 6 ಅಕ್ಷರ ಇದು. ನಮ್ಮೊಳಗೆ ನಾವು ಮಾಡುವ ಅಂತರ್ ಪ್ರಯಾಣ. ವೆರಿ ಗುಡ್. ಅಂತರ್ ಪ್ರಯಾಣ. ಈಗ ಅಮ್ಮನ ಅಕ್ಷರ ಬಂದಿದೆ ನೋಡ್ರಿ. ಪೂರ್ಣಾತ್ಮ ತನ್ನೊಳಗಿನಿಂದ ನೂತನ ಆತ್ಮವನ್ನು ಸೃಷ್ಟಿಸಿದಾಗ ಆ ಆತ್ಮವನ್ನು ಹೀಗೆ ಕರೆಯಲಾಗುತ್ತದೆ. 3 ಅಕ್ಷರ. ಅಮ್ಮನ ಅಕ್ಷರ ಇದೆ ಈಗ. ಪೂರ್ಣಾತ್ಮ ತನ್ನೊಳಗಿನಿಂದ ಒಂದು ನೂತನ ಆತ್ಮವನ್ನು ಸೃಷ್ಟಿಸಿದಾಗ ಅದಕ್ಕೆ ಏನಂತ ಕರಿತೀವಿ? ಅಮ್ಮ ಅಂತ ಅಕ್ಷರ ಇದೆ. 3 ಅಕ್ಷರ. ಅಂಶಾತ್ಮ. ಓಕೆ. ಈಗ ನೆಕ್ಸ್ಟ್ 6ನೇದ್ದು, ಶಂಕರಾಚಾರ್ಯರು ಬೇರೆಯವರ ದೇಹದೊಳಗೆ ಹೋಗುವ ಈ ವಿದ್ಯೆಯ ಮೂಲಕ ಅನುಭವ ಪಡೆದಿದ್ದಾರೆ. ವೆರಿ ಗುಡ್. ಪರಕಾಯ ಪ್ರವೇಶ. ಈಗ ನೋಡ್ರಿ, ಪ ಅಂತ ಅಕ್ಷರ ಬಂದಿದೆ. ಧ್ಯಾನವೆಂದರೆ ಚಿತ್ತವೃತ್ತಿ ನಿರೋಧ ಮಹರ್ಷಿ ಯಾರು? ಪ ಅನ್ನೋ ಅಕ್ಷರ ಇದೆ. ಪತಂಜಲಿ ಮೇಡಮ್, ಪತಂಜಲಿ. ಕರೆಕ್ಟ್, ರೈಟ್. ಈಗ ನೆಕ್ಸ್ಟ್ ಕ್ವಶನ್ 7ನೇದ್ದು, ಪತ್ರಿಜಿ ಅವರು ಕೊನೆಯದಾಗಿ ತಾವೂ ಓದಿ ಎಲ್ಲರಿಗೂ ಓದಲು ಹೇಳಿದ ಮಾಥ್ಯೂ ಮ್ಯಾಕೆ ಮತ್ತು ಜೋರ್ಡಾನ್ ಮ್ಯಾಕೆ ಅವರ ಕೃತಿ 7 ಅಕ್ಷರ. ಅದು ಗೊತ್ತಿಲ್ಲ. ಮರಣವೇ ಮಧುರ. ಈಗ ಇನ್ನೊಂದು ಚೆನ್ನಾಗಿ ಕೇಳಿಸ್ಕೊಳ್ರಿ. 4ನೇದ್ದು ಕೆಳಕ್ಕೆ 7 ಅಕ್ಷರ ಇದೆ. ಧ್ಯಾನದಲ್ಲಿ ಈ ಮೂಲಕ ಬ್ರಹ್ಮಾಂಡವನ್ನೆಲ್ಲಾ ಸಂಚರಿಸಬಹುದಾಗಿದೆ. ಸೂಕ್ಷ್ಮ ಶರೀರ ಯಾನ. ಓಕೆ. ಈಗ ಸೂಕ್ಷ್ಮ ಶರೀರ ಯಾನ ಅಂತ. ಇನ್ನೊಂದು, ಕಣ್ಣಿಗೆ ಕಾಣದ ಆತ್ಮವು ಈ ರೂಪದಲ್ಲಿರುತ್ತದೆ. 2 ಅಕ್ಷರ. ಸೂಕ್ಷ್ಮ ರೂಪದಲ್ಲಿ. ಕಣ್ಣಿಗೆ ಕಾಣಿಸುವುದು, ಕಣ್ಣಿಗೆ ಕಾಣಿಸದಿರುವುದೆಲ್ಲ ಸೂಕ್ಷ್ಮ ರೂಪದಲ್ಲಿ. ಓಕೆ. ನೆಕ್ಸ್ಟ್, ಪತ್ರಿಜಿ ಅವರು ತಿಳಿಸಿದ ನವವಿಧ ಧರ್ಮಗಳಲ್ಲಿ 9ನೇ ಧರ್ಮ ಯಾವುದು? 2 ಅಕ್ಷರ. ಈಗ ನಾ ಮುಂದೆ ಬರ್ತದೆ, ಅದು ಹೇಳ್ತೀನಿ. ಓಕೆ. ಇನ್ನೊಂದು ಕೇಳ್ತೀನಿ ಈಗ, ಅದಿರ್ಲಿ. PMC ಕನ್ನಡ ವಾಹಿನಿಯ ಘೋಷವಾಕ್ಯ ಪ್ರತಿಕ್ಷಣ ಡ್ಯಾಶ್. 5 ಅಕ್ಷರ ಇದೆ. ಪ್ರತಿಕ್ಷಣ ಸತ್ಯ. ಈಗ ನ ಅಂತ ಬಂದಿದೆ. ವೆರಿ ಗುಡ್. ನ ಅಂತ ಬಂದಿದೆ. ವೆರಿ ಗುಡ್. ಕರೆಕ್ಟ್. ಸತ್ಯ ದರ್ಶನ. ಪ್ರತಿಕ್ಷಣ ಸತ್ಯ ದರ್ಶನ. ಓಕೆ. ಈಗ ಕರೆಕ್ಟ್. ಹಿಡಿದ ಪಟ್ಟು ಬಿಡುವುದಕ್ಕಿಂತ ಬಿದ್ದು ಸಾಯುವುದು ಉತ್ತಮ ಎಂದು ಹೇಳಿದ ತೆಲುಗು ಸಂತ ಕವಿ ಯಾರು? 3 ಅಕ್ಷರ. ವೇಮನ. ಓಕೆ. ಇಲ್ಲಿಗೆ ಈ ಪದಬಂಧ ಮುಗೀತು. ಮತ್ತೆ ಎಲ್ರು ಅನ್ಮ್ಯೂಟ್ ನಲ್ಲಿರೋಣ. ಇಲ್ಲಿ ಮೇಡಮ್ ಅವರು ಒಂದು ಬೆಂಗಳೂರಿನಲ್ಲಿ ಯಾವ ಪಿರಮಿಡ್ ಅಂದ್ರೆ ಕಾಸ್ಮಿಕ್ ಕನೆಕ್ಟ್ ಅಂತ ಒಂದು ಪಿರಮಿಡ್ ನ ಉದ್ಘಾಟನೆ ಮಾಡಿ
ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಇಲ್ಲಿ ಕಾಸ್ಮಿಕ್ ಕನೆಕ್ಟ್ ಅನ್ನೋ ಒಂದು ಪಿರಮಿಡ್ ಅನ್ನ ಮೇಡಮ್ ಅವರು ಉದ್ಘಾಟನೆ ಮಾಡಿದ್ರೆ ಅದರದ್ದು ಒಂದು ಚಿತ್ರಗಳು ಕೊಡಲಾಗಿದೆ. ಇನ್ನು ಇದು ಲೇಖನ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾ ಹೇಳಿದೆ ಆಗ್ಲೇ ಒಂದು ಯಾವ ಒಂದು ಉಪನಿಷತ್ತಿನಲ್ಲಿ ಅಂದ್ರೆ ಚಾಂದೋಷ ಉಪನಿಷತ್ತಿನಲ್ಲಿ ಉದ್ದಾಲಕ ಮತ್ತು ಮಗ ಶ್ವೇತಕೇತು ಅಂತ ಇಬ್ರು. ಈ ಶ್ವೇತಕೇತುವಿಗೆ ಆತ್ಮ ಎಲ್ಲರಲ್ಲೂ ವ್ಯಾಪಿಸಿದೆ ಅಂತ ತಿಳಿಸ್ಕೊಡ್ಬೇಕಾಗಿದೆ ತಂದೆಗೆ. ಹೇಗೆ ಹೇಳ್ಬೇಕಪ್ಪ, ಆತ್ಮ ಪದಾರ್ಥ ಎಲ್ಲದರಲ್ಲೂ ವ್ಯಾಪಿಸಿದೆ ಈ ಪ್ರಪಂಚದಲ್ಲಿ ಅನ್ನೋದನ್ನ. ಅದಕ್ಕೆ ಉದ್ದಾಲಕ ಆರುಣಿ ತನ್ನ ಮಗ ಶ್ವೇತಕೇತುವಿಗೆ ಹೇಳುವಂತ ಮಾತು. ಅವನು ಹೇಳ್ತಾನೆ, ನೀನು ಒಂದು ಹಣ್ಣು ತಗೊಂಡ್ ಬಾ ಅಂತಾನೆ. ಹಣ್ಣು ತೆಗೆದುಕೊಂಡು ಬಂದು ಅದ್ರೊಳಗೆ ಬೀಜ ತೆಗಿತಾನೆ. ಬೀಜ ತೆಗೆದ್ಮೇಲೆ ಆ ಬೀಜವನ್ನ ಹೊಡೆದಾದ್ಮೇಲೆ ಒಳಗಡೆ ಏನಿದೆ ಅಂದ್ರೆ ಏನೂ ಇಲ್ಲ, ಶೂನ್ಯ. ಏನೂ ಇಲ್ಲ ಅಂದ್ರೆ ಹಾಗಾದ್ರೆ ಈಗ ಏನೂ ಇಲ್ಲ ಅಂದ್ರಲ್ಲ, ಆ ಸೂಕ್ಷ್ಮದಲ್ಲಿನೇ ಎಲ್ಲ ಸಾರವಿದೆ ಅಂತ ಹೇಳ್ತಾನ. ಆದ್ರದ ಮಗನಿಗೆ ಏನು ಅರ್ಥ ಆಗಂಗಿಲ್ಲ. ಅಂದ್ರೆ ಶೂನ್ಯವೇ ಎಲ್ಲವೂ ಶೂನ್ಯ ಅನ್ನೋದ್ನ. ಆಮೇಲೆ ಇದು ಅರ್ಥ ಆಗ್ಲಿಲ್ಲ ಅಪ್ಪಾಜಿ ನನಗೇನು ಅಂತ ಶ್ವೇತಕೇತು ಹೇಳಿದಾಗ, ಒಂದು ಗ್ಲಾಸ್ ನೀರ್ ತಗೊಂಡ್ ಬಾ, ಒಂದಿಷ್ಟು ಉಪ್ಪು ತಗೊಂಡ್ ಬಾ ಅಂತ ಹೇಳ್ತಾನೆ. ರಾತ್ರಿ ಉಪ್ಪು ಅದ್ರಲ್ಲಿ ಹಾಕಿ ಬೆಳಿಗ್ಗೆ ಆ ಗ್ಲಾಸ್ ತಗೊಂಡ್ ಬಾ ಅಂತಾನೆ. ಅದ್ರಲ್ಲಿರೋದು ಉಪ್ಪು ಹೊರಗೆ ತೆಗಿ ಅಂದ್ರೆ, ಇಲ್ಲಪ್ಪಾಜಿ ಅದ್ರಲ್ಲಿ ಉಪ್ಪಿಲ್ಲ. ಏನಾಗಿದೆ, ಅದ್ರಲ್ಲೆಲ್ಲ ಕರಗಿ ಹೋಗಿದೆ. ನೋಡಂಗಾರ ರುಚಿ. ಮೊದಲ ಸ್ವಲ್ಪ ಮೇಲಿನ ನೀರು ನೋಡು, ಉಪ್ಪಾಗಿದೆ. ಮಧ್ಯದ ನೀರು ಉಪ್ಪಾಗಿದೆ. ಹಾಗಾದ್ರೆ ಉಪ್ಪು ಎಲ್ಲೋಯ್ತು ಅಂದ್ರೆ ನೀರಿನಲ್ಲಿ ಬೆರೆತು ಹೋಗಿದೆ. ಹಾಗೆ ಆತ್ಮ ಪದಾರ್ಥ ಅನ್ನೋದು ಇಡೀ ಪ್ರಪಂಚದ ಎಲ್ಲ ವಸ್ತುಗಳಲ್ಲಿ ಬೆರೆತು ಹೋಗಿದೆ ಅನ್ನೋದನ್ನ. ಆತ್ಮ ಗೋಚರಿಸೋದಿಲ್ಲ. ಈಗ ನೋಡಿ ಉಪ್ಪು ಕಾಣೋದಿಲ್ಲ, ಆದ್ರೆ ನೀರಿನಲ್ಲಿ ಬೆರೆತು ಹೋಗಿದೆ. ಅದೇ ರೀತಿ ಇಲ್ಲಿ ಶ್ವೇತಕೇತುಗೆ ಏನ್ ಮಾಡ್ತಾನೆ ಅಂದ್ರೆ ತಂದೆ ಉದ್ದಾಲಕ ಅವರು, ಉದ್ಧಾರಕ ಅರುಣಿ ನೋಡು, ಭೌತಿಕವಾಗಿ ಗೋಚರಿಸದೆ ಹೋದರೂ ಆತ್ಮವಸ್ತುವು ಸರ್ವಸ್ವವನ್ನೂ ವ್ಯಾಪಿಸಿದೆ. ಅದು ಎಲ್ಲಕ್ಕೂ ಸಾರವಾಗಿದೆ. ಅದು ನೀನೇ ಆಗಿರ್ವೆ. ಅಂದ್ರೆ ಹೀಗೆ ಆತ್ಮದ ಸರ್ವ ವ್ಯಾಪಕತೆಯನ್ನ ಇಲ್ಲಿ ಹೇಳಿದ ಕತೆ. ಇನ್ನು ನಾನು ಆಗ್ಲೇ ಹೇಳಿದೆ, ನಾವು ಧರ್ಮಗಳು ಅಂದ್ರೆ ಏನ್ ಅನ್ಕೊಂಡಿದೀವಿ, ಜೈನ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಅನ್ಕೊಂಡಿದೀವಿ. ಪತ್ರಿಜಿ ಸರ್ ಅವ್ರು ಹೇಳಿದ 7 ಧರ್ಮಗಳು ತುಂಬಾ ಚೆನ್ನಾಗಿರ್ತವೆ. 9ನೇ ಧರ್ಮ ಯಾವ್ದು ಗೊತ್ತಾ? ದಾನ ಧರ್ಮ. ಮೊದಲನೇ ಧರ್ಮ ಧ್ಯಾನ ಧರ್ಮ, 2ನೇದ್ದು ಅಹಿಂಸಾ ಧರ್ಮ, 3ನೇದ್ದು ಮಿತ್ರ ಧರ್ಮ. ಅದ್ ಆಕ್ಚುಲಿ ಈ ಬಾರಿಯ ಒಂದು ಧ್ಯಾನ ಕಸ್ತೂರಿಯಲ್ಲಿ ಯಾರು ಅಂದ್ರೆ ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ ಪುಷ್ಪ ಮೋಹನ್ ಅವರು 3 ರೀತಿಯ ಧರ್ಮಗಳನ್ನ ಪರಿಚಯಿಸಿದ್ದಾರೆ. ನೀವೇನಾದ್ರೂ ಅನ್ರಿ, ನಾವೆಲ್ಲ ಅನ್ಕೋತೀವಿ ಹಿಂದೂ, ಬೌದ್ಧ, ಕ್ರೈಸ್ತ ನಾವು ಸೃಷ್ಟಿಸಿಕೊಂಡ ಧರ್ಮಗಳು. ನಿಜವಾದ ಧರ್ಮಗಳು ಅಂದ್ರೆ ಇವೇ 9 ಧರ್ಮಗಳು. ಅದರಲ್ಲಿ ಧ್ಯಾನ ಧರ್ಮ ಅಂದ್ರೆ ಪತ್ರಿ ಸರಿ ಹೇಳ್ತಾರೆ, ಪ್ರತಿದಿನ ಧ್ಯಾನ ಮಾಡುವುದೇ ಧ್ಯಾನ ಧರ್ಮ. ನಾವೀಗ ಆ ಧರ್ಮದಲ್ಲಿ ಇದೀವಿ. ಕೆಲವು ಒಬ್ಬೊಬ್ರು ಒಂದು ವ್ಯಾಖ್ಯಾನ, ದಯೆಯೇ ಧರ್ಮದ ಮೂಲ ಅಂತ ಬಸವಣ್ಣ ಹೇಳಿದ್ರೆ, ಅಹಿಂಸೆಯೇ ಪರಮೋ ಧರ್ಮ ಅಂತ ಬುದ್ಧ ಹೇಳ್ತಾನೆ. ಅದಕ್ಕೆ ಇಲ್ಲಿ ಪತ್ರಿ ಸರಿ ಹೇಳ್ತಾರೆ, ಉನ್ನತವಾದ ಧರ್ಮ ಅಂದ್ರೆ ಧ್ಯಾನ ಧರ್ಮ. ಯಾರು ಧ್ಯಾನ ಧರ್ಮದ ಇಲ್ವೋ ಅವರೆಲ್ಲ ಅಭಾಗ್ಯರು, ದೌರ್ಭಾಗ್ಯ ಅವ್ರಿಗಿಲ್ಲ ಪಾಪ. A to Z ಧರ್ಮಗಳಿವೆ, ಅದು ಧ್ಯಾನ ಧರ್ಮದಲ್ಲಿ ಮಾತ್ರ. ಧ್ಯಾನ ಧರ್ಮವೇ ಅತ್ಯಂತ ಶ್ರೇಷ್ಠವಾದ ಧರ್ಮ. ಅದಕ್ಕೆ ಕೆಲವ್ರು ಅನ್ಬೋದು, ನಾನು ಶಿತಾರ್ ನುಡಿಸ್ತೀನಿ ಅದೇ ನನಗೆ ಧ್ಯಾನ ಇದ್ದಂಗೆ, ನಾನು ಆಟ ಆಡ್ತೀನಿ ನನಗೆ ಅದೇ ಧ್ಯಾನ ಇದ್ದಂಗೆ, ನಾನ್ ಧ್ಯಾನ ಮಾಡೋದಿಲ್ಲ ಅಂದ್ರೆ ಪತ್ರಿ ಸರ್ ಹೇಳ್ತಾರೆ ಅವರೆಲ್ಲ ಮೂರ್ಖರು, ಎಲ್ರೂ ಧ್ಯಾನ ಮಾಡ್ಬೇಕು ಅಂತೇಳಿ. ಇನ್ನು ನೆಕ್ಸ್ಟ್ 2ನೇದ್ದು ಅಹಿಂಸಾ ಧರ್ಮ. ತಮಗೆ ಗೊತ್ತಿರುವಂತದ್ದು, ಎಲ್ಲ ಪ್ರಾಣಿ ಪಕ್ಷಿಗಳೊಂದಿಗೆ ನಾವು ಪ್ರೀತಿಯಿಂದ ಇರ್ಬೇಕು, ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡಬಾರದು ಅನ್ನೋದೇ ಅಹಿಂಸಾ ಧರ್ಮ. 3ನೇದ್ದೇ ಮಿತ್ರ ಧರ್ಮ. ನಿಮ್ಗೆ ಗೊತ್ತಿರ್ಬೋದು, ಪತ್ರಿ ಸರ್ ಅವರಿಗೆ ಮೈತ್ರೇಯ ಬುದ್ಧ ಅಂತಿದ್ರು. ಅವ್ರ ಯಾರಿಗೂ ನೀವ್ ನೋಡ್ರಿ, ಮೈತ್ರಿತ್ವ ಅಂದ್ರೆ ಮಗಳ ಜೊತೆನೂ ಸ್ನೇಹ, ತಂದೆ ಜೊತೆ ಸ್ನೇಹ, ಗಂಡನ್ ಜೊತೆ ಸ್ನೇಹ, ಎಲ್ಲರೂ ಫ್ರೆಂಡ್ಸೇ. ಎಲ್ಲರೂ ಫ್ರೆಂಡ್ಸೇ. ನಮ್ಮ ಹತ್ರ ಇರೋದು ಓನ್ಲಿ ಫ್ರೆಂಡ್ಶಿಪ್. ತಿಳ್ಕೊಳ್ರಿ, ಇಲ್ಲಿ ಯಾವ ಬಾಂಧವ್ಯಗಳಿಲ್ಲ. ಬರೀ ಇದು ಆಕ್ಚುಲಿ ಉನ್ನತ ಲೋಕದಲ್ಲಿ ಇದೇ ಇರೋದಂತೆ. ಪತ್ರಿ ಸರ್ ಅದನ್ನ ಇಲ್ಲಿಗೆ ತಂದಿದ್ದಾರೆ. ನಾವೀಗ ಮೇಲಿನ ಲೋಕಗಳಲ್ಲಿ ಹೋಗ್ತಿವಲ್ಲ, ಈಗ ಫಸ್ಟ್ ಗೆ ಅಭಿಮನ್ಯು ಸತ್ತ, ಅರ್ಜುನ ಮೇಲ್ ಹೋದ, ಅಲ್ಲಿ ಹೋದ್ಮೇಲೆ ಅಪ್ಪ ಅಂತ ಕರೆಯಂಗಿಲ್ಲ, ಇನ್ ಆಯ್ತಿಲ್ಲ, ಅಲ್ಲಿ ಓನ್ಲಿ ಫ್ರೆಂಡ್ಶಿಪ್ ಅಷ್ಟೇ. ಆ ಉನ್ನತ ಲೋಕದಲ್ಲಿ ಇರೋದನ್ನೇ ಪತ್ರಿ ಸರ್ ಇಲ್ಲಿಗೆ ತಂದಿದ್ದಾರೆ, ಓನ್ಲಿ ಫ್ರೆಂಡ್ಶಿಪ್. ಎಲ್ಲ ವಯಸ್ಸು, ಇಲ್ಲಿ ಜಾತಿ ಸಂಬಂಧ ಇಲ್ಲ, ಲಿಂಗ ಸಂಬಂಧ ಇಲ್ಲ, ಭಾಷೆ ಸಂಬಂಧ ಇಲ್ಲ. ಅವ್ರು ಹೇಳ್ತಾರೆ ನನಗೆ ಹಿಂದಿ ಭಾಷೆ, ಅವ್ರು ಎಲ್ಲರೂ ಫ್ರೆಂಡ್ಸೇ. ಆಫ್ರಿಕಾದವ್ರು ಬಂದಿದ್ದಾರೆ ನಮ್ಗೆ ಧ್ಯಾನ ಮಹಾಚಕ್ರಕ್ಕೆ, ಅವ್ರ ಫ್ರೆಂಡ್ಸ್ ನಮಗೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕೆ ಜಾತಿ, ಭಾಷೆ, ಆಮೇಲೆ ವಯಸ್ಸು ಕೂಡ ಸಂಬಂಧ ಇಲ್ಲ. ನಾವು ಫ್ರೆಂಡ್ಸ್ ಅಂದ್ರೆ ಏನು, ಈಕ್ವಲ್ ಏಜ್ ಇದ್ದವ್ರೆ ಫ್ರೆಂಡ್ಸ್ ಅನ್ಕೋತಿ, ಇಲ್ವೇ ಇಲ್ಲ. ಅದು ಯಾವ ವಯಸ್ಸಿನವ್ರ ಜೊತೆ ಆದ್ರೂ ನಾವು ಸ್ನೇಹ ಮಾಡ್ಬೋದು. ಸಣ್ಣ ವಯಸ್ಸಿನ ಮಕ್ಕಳ ಜೊತೆ ಕೂಡ ನಾವು ಸ್ನೇಹ ಮಾಡ್ಬೋದು, ಮುದುಕರ ಜೊತೆ ಕೂಡ ನಾವು ಸ್ನೇಹ ಮಾಡ್ಬೋದು. ಜಾತಿ, ಅಂತಸ್ತು, ಧರ್ಮ, ಶಿಕ್ಷಣ ಇವ್ಯಾವುದು ಕೂಡ ಇಲ್ಲಿ ಅಡ್ಡಿ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಇದ್ರಲ್ಲಿ ಆದ್ರಿಂದ ಎಲ್ಲವನ್ನ ಮೀರಿದ್ದು ಸ್ನೇಹ, ಕೃಷ್ಣ ಸುಧಾಮರ ಸ್ನೇಹದಂತೆ ಇಲ್ಲಿ ಸ್ನೇಹದ ತತ್ವ ಅಂತೇಳಿ. ಇನ್ನು ನೆಕ್ಸ್ಟ್ ಮುಂದಿನ 4 ನವವಿಧ ಧರ್ಮಗಳಲ್ಲಿ 3 ಧರ್ಮಗಳು ಬಂದಿದೆ. ಮುಂದಿನ 6 ಧರ್ಮಗಳು ಮುಂದಿನ ಸಂಚಿಕೆಯಲ್ಲಿ ಬರ್ತವೆ. ಇದು ಬಹಳ ಅದ್ಭುತ ಲೇಖನ. ನಿಮ್ಗೆ ಗೊತ್ತಿರ್ಲಿ ಯಾರ್ದು ಅಂತ ಹೇಳಿದೆ ನಾನು, ಟಾರ್ಕಮ್ ಸೆರೈಡಾರಿನ. ಏನಂತ ಹೇಳ್ತಾರೆ ಅಂದ್ರೆ, ಧ್ಯಾನ ಒಂದು ರಸಾಯನ ಶಾಸ್ತ್ರ ವಿನ್ಯಾಸ. ಈ ದೇಹ, ಇಡೀ ಶರೀರದಲ್ಲಿ ನಿಮ್ಗೆ ಗೊತ್ತಾ, ಇದೊಂದು ರಸಾಯನ ಶಾಸ್ತ್ರದ ಪ್ರಯೋಗ ಶಾಲೆ ಅಂತೆ ನಮ್ಮ ಶರೀರ. ಅಂದ್ರೆ ಕೆಮಿಸ್ಟ್ರಿಗೆ ಒಂದು
ಲ್ಯಾಬೊರೇಟರಿ ಇದ್ದಂಗೆ ನಮ್ಮ ಶರೀರ. ನಿಮ್ಗೆ ಗೊತ್ತಿಲ್ಲ, ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಗ್ರಂಥಿಗಳಲ್ಲಿ, ನಾಡಿ ಮಂಡಳಗಳಲ್ಲಿ ಎಷ್ಟು ಬದಲಾವಣೆ ಆಗ್ತದಂದ್ರೆ ಅದರ ಅರಿವು ನಮಗ ಆಗ್ತಾ ಹೋಗ್ತದೆ. ಆ ಚೈತನ್ಯ ಪ್ರಭಾವಳಿಯಲ್ಲಿ ಆರದಲ್ಲಿ ಬದಲಾವಣೆ ಆಗುತ್ತೆ. ನಮಗೆ ಗೊತ್ತಿರ್ಲಾರ್ದೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ನಮ್ಮಲ್ಲಿ ದೌರ್ಭಾಗ್ಯಗಳು, ದುರಾಸೆ, ಮೌಢ್ಯ, ಅಹಂಕಾರ, ವ್ಯಾಮೋಹ ಇವೆಲ್ಲ ಹೋಗ್ತವೆ, ತಾನೇ ಹೋಗ್ತವೆ ಗೊತ್ತಿರ್ಲಾರ್ದೆ. ಮಾನಸಿಕ ಕಲುಷತೆ, ಅವ್ರು ಹೇಳ್ತಾರೆ ಟಾರ್ಕಮ್ ಅವರು, ಈ ಜಗತ್ನಲ್ಲಿ ನಾವ್ ಏನ್ ಅನ್ಕೊಳ್ತಾ ಇದೀವಿ, ಎಲ್ಲಾ ಕಶ್ಮಲಗಳು ಕಲುಷಿತ ಆಗಿದೆ ವಾತಾವರಣ ಅಂತೀವಲ್ಲ, ನಿಜವಾದ ಕಲುಷಿತತೆ ಏನು ಗೊತ್ತಾ? ಅತ್ಯಂತ ಹೆಚ್ಚು ಪೊಲ್ಯೂಷನ್ ಯಾವ್ದ್ರದ್ದು ಗೊತ್ತಾ? ನಮ್ಮ ಥಾಟ್ ಪೊಲ್ಯೂಷನ್. ನಮ್ಮ ಆಲೋಚನೆಗಳು ಶುದ್ಧಿ ಆದ್ರೆ ಈ ಎಲ್ಲಾ ಪೊಲ್ಯೂಷನ್ಸ್ಗಳು ತಾನಾಗೆ ಹೋಗುತ್ತೆ. ಆದ್ರಿಂದ ಇದೊಂದು ರಾಸಾಯನಿಕ ಕಾರ್ಖಾನೆಗಳ ಹೊರಹಾಕುವ ಕಲುಷಿತ ಪದಾರ್ಥಗಳಿಂದ, ವೈಜ್ಞಾನಿಕ ಪ್ರಯೋಗಗಳಿಂದ ಇದು ಕಂಡ್ಕೊಂಡಿದೀವಿ. ಪರಿಸರ ಕಲುಷಿತಕ್ಕಿಂತ ಆಲೋಚನೆ ಕಲುಷಿತವಾಗಿದೆ, ಇದು ಸರಿಯಾಗಿ ಆಗ್ಬೇಕು ಅಂತೇಳಿ. ಮಾನಸಿಕ ಕಲುಷಿತತೆಯಿಂದ ನಾವು ಹೊರಗ್ ಬರ್ಬೇಕು ಅಂದ್ರೆ ನಮಗೆ ಧ್ಯಾನ ಬೇಕು ಅಂತ ಈ ಲೇಖನದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಪ್ರಾಣಮಯ ಕೋಶ, ಭಾವಮಯ ಭಾವನಾಮಯ ಕೋಶ ಮತ್ತು ಮನೋಮಯ ಕೋಶ ಎಲ್ಲವೂ ಶುಭ್ರ ಆಗ್ತವೆ ಧ್ಯಾನ. ಈ ಲೇಖನವನ್ನ ನೋಡ್ರಿ, ಬರ್ತಾ ಬರ್ತಾ ನಾವು ಕೌಟುಂಬಿಕ ವಾರಸತನದಿಂದ ವಿಶ್ವ ವಾರಸದಾರ ಅಂದ್ರೆ ವಿಶ್ವ ಮಾನವರಾಗ್ತೀವಿ ನಾವು, ಸಂಕುಚಿತ ಮಾನವದಿಂದ. ಮತ್ತೆ ಸಾಧಾರಣ ರಸಾಯನ ಶಾಲೆಯಿಂದ ನಕ್ಷತ್ರ ರಸಾಯನ ಶಾಲೆಗೆ ನಾವು ಉನ್ನತೀಕರಣಗೊಳ್ತೀವಿ, ಅಪ್ಗ್ರೇಡ್ ಆಗ್ತೀವಿ ಅಂತ ಹೇಳಿದ್ದಾರೆ. ಇನ್ನು ವ್ಯಾಲಿಯಲ್ಲಿ ನಡೆದ ಟೈಮ್ ಟೇಬಲ್ ಇದೆ. ಇನ್ನು ಇಲ್ಲಿ ಲಲಿತಾ ಸಹಸ್ರನಾಮ ಅಂತರಾರ್ಥ, ನಿಮಗೆ ಸಾರಿ ಅದಲ್ಲ, ಇದು ವಿಜ್ಞಾನ ಭೈರವ ತಂತ್ರ, ಓಶೋ ಅವರ ಪುಸ್ತಕದ 112 ಸೂತ್ರಗಳಲ್ಲಿ 66ರಿಂದ 75ರವರೆಗೆ. ಏನು ಅಲ್ಲಿ ಅಂದ್ರೆ, ನಿಮ್ಮಲ್ಲಿ ಬದಲಾವಣೆಗಳನ್ನು ತರದ ಸಂಗತಿಯ ಬಗ್ಗೆ ಎಚ್ಚರದಿಂದಿರಿ, ಬದಲಾವಣೆಗಳನ್ನು ತರಲಾರದ ಸಂಗತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತೇಳಿ. 67ನೇ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ನೆನಪಿಡಿ ಎಲ್ಲವೂ ಬದಲಾಗುತ್ತದೆ. ಕೃಷ್ಣ ಅದನ್ನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಈ ಕ್ಷಣ ಎಲ್ಲವೂ ಬದಲಾಗುತ್ತದೆ ಪ್ರಕೃತಿಯಲ್ಲಿ. ಇನ್ನು 68ನೇ ಸೂತ್ರ ಏನಂದ್ರೆ, ಆಶಾರಹಿತರಾಗಿರಿ. ನೋಡ್ರಿ, ಅದನ್ನೇ ಆಶೆಯನ್ನ ಬಿಟ್ಟು ಬಿಡಿ ಅನ್ನೋದು. 69ನೇ ಸೂತ್ರ ಏನು ಅಂದ್ರೆ, ಬಂಧನ ಮತ್ತು ಬಿಡುಗಡೆಯ ಆಚೆಗೆ ಹೋಗಿರಿ. ಬಂಧನವೂ ಬೇಡ, ಬಿಡುಗಡೆಯೂ ಬೇಡ, ಎರಡರಿಂದ ಅತೀತರಾಗಿರಿ. ಬೆನ್ನು ಉರಿಯನ್ನು ನೆಟ್ಟಗೆ ಮಾಡಿ ಬೆಳಕಿನ ಕಿರಣಗಳನ್ನ ಚಿತ್ರೀಕರಿಸಿ. ಆಮೇಲೆ ನೆಕ್ಸ್ಟ್, ಬೆಳಕಿನ ಕಿಡಿಯ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ನೆಗೆಯುವುದನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಈ ಚಕ್ರಗಳೇನದಾವಲ್ಲ, ಆ ಬೆಳಕಿನ ಕಿರಣ ಒಂದೊಂದು ಚಕ್ರದಿಂದ ಒಂದೊಂದು ಚಕ್ರಕ್ಕೆ ಹೀಗೆ. ಅಂದ್ರೆ ಇಲ್ಲಿ ಯಾಕೆ 112 ತಂತ್ರಗಳನ್ನು ಹೇಳಿದ್ದಾರೆ ಭೈರವ ತಂತ್ರದಲ್ಲಿ ಅಂದ್ರೆ, ಒಬ್ಬೊಬ್ರಿಗೆ ಒಂದು ತಂತ್ರದಲ್ಲಿ ಅವ್ರ ಏನ್ ಮಾಡ್ತಾರೆ, ಸಿದ್ಧಿಯನ್ನ ಪಡಿತಾರೆ ಒಂದೊಂದು ಸಾಧನೆಯ ಮೂಲಕ ಅಂತೇಳಿ. ವಿಶ್ವವನ್ನು ಬೇಸಿಗೆಯಲ್ಲಿ ಶುಭ್ರವಾಗಿರುವ ಆಕಾಶವನ್ನ ಪ್ರವೇಶಿಸಿರಿ. ಆ ರೀತಿ ನಾವು ಧ್ಯಾನ ಮಾಡ್ತಾ ಶುಭ್ರವಾದ ಆಕಾಶ ಪ್ರವೇಶಿಸಿದಂತೆ ನಿಮ್ಮ ಕಣ್ಣನ್ನು ಮುಚ್ಚಿ ತಲೆಯಿಂದ ಕಾಲಿನವರೆಗೆ ಕಲ್ಪನೆ ಮಾಡಿಕೊಳ್ಳುತ್ತಾ ಸಾಗಿ. ಹೀಗೆ 112 ತಂತ್ರಗಳನ್ನ ಹೇಳಿದರೆ. ಈ 3 ಭಾಗಗಳಾಗಿ PDF ನಲ್ಲಿ ನಿಮ್ಗೆ ಈ ಬುಕ್ ಬೇಕಂದ್ರೆ ಸಿಗ್ತದೆ. ಇದು QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡ್ರೆ. ಇನ್ನು ಇದಾದ ನಂತರ ಇಲ್ಲಿ ಲಲಿತಾ ಸಹಸ್ರನಾಮದ ಅಂತರಾರ್ಥ ತಮಗೆ ಗೊತ್ತಿರುವಂತದ್ದು. ಪ್ರತಿ ತಿಂಗಳ ನಮಗೆ ನಿಜ ಹೇಳ್ಬೇಕಂದ್ರೆ ಈ ಲಲಿತಾ ಸಹಸ್ರನಾಮದಲ್ಲಿ ಈ ನಮ್ಗೆ ಏನಂತಾರಲ್ಲ, ಪ್ರಾಣಶಕ್ತಿ ಒಂದೇ ಒಂದು ಪರ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕ. ಹಂಸ ಅಂದ್ರೆ ಉಸಿರು, ನಿಮ್ಗೆ ಗೊತ್ತಿರ್ಲಿ. ಇಲ್ಲಿ ಏನಂತಾರೆ, ಮಾನವ ಶರೀರದಲ್ಲಿರುವ ಪ್ರಾಣಶಕ್ತಿಯನ್ನೇ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದಲ್ಲಿ ಅನೇಕ ಕೋಟಿ ಪ್ರಾಣಶಕ್ತಿ ಪರಮಾಣುಗಳಿಂದ ತುಂಬಿ ಮೂಲಾಧಾರ ಚಕ್ರವನ್ನ ಕೇಂದ್ರವಾಗಿ ಮಾಡಿಕೊಂಡು ಶರೀರವನ್ನ ಪರಿಭ್ರಮಿಸುತ್ತಾ ಈ ಶಕ್ತಿ ತರಂಗಗಳನ್ನ ಬಿಡುಗಡೆ ಮಾಡ್ತಾ ಇದೆ. ನೋಡ್ರಿ, ಈ ಎಲ್ಲವನ್ನ ಓದಿದಾಗ ಮತ್ತೆ ನಾವು ಪ್ರತಿಯೊಂದರ ಅಂತರಾರ್ಥದಲ್ಲಿ ಆಧ್ಯಾತ್ಮಿಕತೆಯೇ ಅಡಗಿದೆ. ಹೆಂಗ ನೋಡ್ರಿ, ವಿದ್ಯುತ್ ಅನ್ನೋದು ಬಲ್ಫಿನಲ್ಲಿ ಹಾಕಿದಾಗ ಬೆಳಕಾಗುತ್ತೆ, ಫ್ಯಾನಿನಲ್ಲಿ ಹಾಕಿದಾಗ ತಿರುಗುತ್ತೆ, ಅದೇ ಟಿವಿಯಲ್ಲಿ ಹಾಕಿದಾಗ ಶಕ್ತಿಯಾಗಿ ನಮ್ಗೆ ಕಾಣುವ ಶಕ್ತಿ ಆಗ್ತದೆ. ಅದೇ ನಾವು ಹೀಟ್ರಿಗೆ ಹಾಕಿದ್ರೆ ಬೆಚ್ಚಗೆ ಆಗುತ್ತೆ. ಅದೇ ರೀತಿ ಎನರ್ಜಿ ಅನ್ನೋದು ನಾವು ತೆಗೆದುಕೊಂಡಾಗ ಬೇರೆ ಬೇರೆ ರೂಪಾಂತರ ಪಡೆಯುತ್ತೆ ಅನ್ನೋದನ್ನ ಇಲ್ಲಿ 82, 83, 84ನೇ ಶ್ಲೋಕಗಳ ಅಂತರಾರ್ಥವನ್ನ ನಮಗೆ ಅರ್ಚನಾ ಚಿಕ್ಕಬಳ್ಳಾಪುರ ಅವ್ರು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಪತ್ರಿಕೆ ಯಾರಿಗೆ ಬರೋದಿಲ್ಲ ಅವರು ಕಂಪ್ಲೇಂಟ್ ನೀವು ಬಿಟ್ಟಿದ್ರು, ಏನಾಯ್ತು ಅನ್ನೋ ವಿಷಯನ ನಾರಾಯಣ್ ಒಗ್ಗ ಅಂತೇಳಿ ಗಂಗಾವತಿಯ ಮಾಸ್ಟರ್ಗೆ ವಹಿಸಲಾಗಿದೆ. ಅವರಿಗೆ ಫೋನ್ ಮಾಡ್ಬೋದು ತಾವು. ಅವರು ಹೊಸ ನಿರ್ವಾಹಕರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ರಾಮನಿಗೆ ಗೊತ್ತಿಲ್ಲ, ಬಾಲ್ಯದಲ್ಲಿನೇ ಒಂದು ವೈರಾಗ್ಯ, ಬಾಲ್ಯದಲ್ಲಿ ಈ ಭೋಗ ಸಾಧನಗಳ ಬಗ್ಗೆ ವೈರಾಗ್ಯ, ಯೌವನ, ಸ್ತ್ರೀ ಮೋಹ, ಮುಪ್ಪು, ಈ ವಯಸ್ಸಿನ ದೋಷಗಳ ಬಗ್ಗೆ ವೈರಾಗ್ಯ ಬಂದಾಗ ವಶಿಷ್ಠರು ಮತ್ತು ವಿಶ್ವಾಮಿತ್ರರು ಕೂತ್ಕೊಂಡು ಎಲ್ಲ ಜೀವನದ ಪಾಠಗಳನ್ನ ಹೇಳಿದ್ದೆ ಯೋಗ ವಾಸಿಷ್ಠ. ಅದರ ಕುರಿತು ಕೂಡ ಯೋಗ ವಾಸಿಷ್ಠದ ಸುಬ್ರಹ್ಮಣ್ಯ ಕೆಂದೊಳೆ ಅವರು ಬರ್ಕೊಟ್ಟಿದ್ದಾರೆ. ಇನ್ನು ಮರುಳ ಮುನಿಯನ ಕಗ್ಗ,
DVG ಅವರ ಈ ಶ್ಲೋಕದಲ್ಲಿ 212 ಮತ್ತು 213ನೇ ಶ್ಲೋಕವನ್ನ ಇಲ್ಲಿ ಕೂಡ ಉಷಾ ಅನಂತ ಅವರು ತುಂಬಾ ಅದ್ಭುತವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ನಾನು ನಿಮ್ಗೆ ಹೇಳಿದೆ ಆಗ್ಲೇ, ಮೈಸೂರಿನಲ್ಲಿ ಕಾವೇರಿ ಪಿರಮಿಡ್ಗೆ ಭೂಮಿ ಕೊಟ್ಟವರು ಅಂದ್ರೆ ರವಿ ವೆಂಕಟಸ್ವಾಮಿ ಅಂತ. ಇವರು ಖ್ಯಾತ ಮಾಹಿತಿ ಮತ್ತು ತಂತ್ರಜ್ಞಾನ ಕಂಪನಿ ಓರಾಕಲ್ ನಲ್ಲಿ ಡೈರೆಕ್ಟರ್ ರಿಮೋಟ್ ಹಾರ್ಡ್ವೇರ್ ಸಪೋರ್ಟ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರವಿ ವೆಂಕಟಸ್ವಾಮಿ ಅವರು ಮೈಸೂರಿನ ಈರಪ್ಪನ ಕೊಪ್ಪಲಿಯಲ್ಲಿರುವ ನಿವೇಶನದಲ್ಲಿ ಪಿರಮಿಡ್ ನಿರ್ಮಾಣಕ್ಕಾಗಿ 30 ಅಳತೆಯ ಪಿರಮಿಡ್ ನ ಮೊನ್ನೆ ಸ್ವರ್ಣಮಾಲಾ ಅಮ್ಮನವರು ಉದ್ಘಾಟಿಸಿದ್ರು. ಅದಕ್ಕೆ ಭೂಮಿಯನ್ನು ದಾನ ಕೊಟ್ಟ ಅವರಿಗೆ ಇಡೀ ಧ್ಯಾನ ಕಸ್ತೂರಿ ಬಳಗ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದೆ. ಮತ್ತು ಸೇವಾ ಅನುಭವಗಳಲ್ಲಿ ಬಹಳ ಚೆನ್ನಾಗಿ ಅವ್ರು ಹೇಳ್ತಾರೆ, ಮಂಜುಳಾ ಅಂತೇಳಿ, ನನಗೆ ಅಲ್ಲಿ ನಾವು ತುಮಕೂರಿನಲ್ಲಿ ಸ್ಟಾಲ್ ಹಾಕಿ ಪರಿಚಯ ಧ್ಯಾನ ಹೇಳ್ಕೊಡುವಾಗ ಎಷ್ಟೋ ಜನ ಪತ್ರಿಸರ ಬಗ್ಗೆ ಕೇಳಿದ್ರು. ನಾವು ಅದೆಲ್ಲ ಕರಪತ್ರಗಳನ್ನ ಕೊಟ್ಟು ಧ್ಯಾನ ಹೇಳುವಾಗ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಅಷ್ಟು ಖುಷಿಯನ್ನ ಅನುಭವಿಸಿದ್ವಿ ಅಂತ. ಇನ್ನು ಇಲ್ಲಿ ಒಬ್ಬ ತಾಯಿ ಹೇಳ್ತಾಳೆ, ನನ್ ಮಗನಿಗೆ ಎಕ್ಸಾಮ್ ಮುಗಿದಿತ್ತು, ನಾನು ಇದು ಕೊಡು ಪಾಂಪ್ಲೆಂಟ್ ಕೊಡಂದ್ರೆ ಅವ್ನು ನನ್ ಕೊಡಂಗಿಲ್ಲ ಅಂದ. ಇಲ್ಲ ಕೊಡು ಅಂತಂದ್ರೆ ಅವನು ಸ್ವಲ್ಪ ಪಾಂಪ್ಲೆಂಟ್ ಕೊಡ್ತಾ ಕೊಡ್ತಾ ಅವನಲ್ಲಿ ಸಂಕೋಚ, ನಾಚಿಕೆ, ಕೀಳರಿಮೆ ಎಲ್ಲ ಸವಿದೋಯ್ತು. ಕೊನೆ ಪಾಂಪ್ಲೆಂಟ್ ಇದನ್ನ ನಾನೇ ಇಟ್ಕೋತೀನಿ ಅಂತ ಇಟ್ಕೊಂಡ ಅಂತ ಹೇಳಿ. ಇನ್ನು ಬಹಳ ಅದ್ಭುತವಾದ ಇನ್ನೊಂದು ಅನುಭವ ಇದೆ ಇಲ್ಲಿ. ಯಾರಂದ್ರೆ HR ಸತೀಶ್ ಅಂತೇಳಿ ತುಮಕೂರಿನವರು. ಕೇವಲ 2 ವರ್ಷ 2022ರಲ್ಲಿ ಧ್ಯಾನಕ್ಕೆ ಬಂದಿದ್ದಾರೆ. 22/7 ಅವತ್ತು ವ್ಯಾಲಿಗೆ ಹೋದಾಗ ಕರೆಕ್ಟ್ ಅವ್ರ ನ್ಯೂಸ್ ಪತ್ರಿ ಸರ್ ಅವರು ದೇಹ ತ್ಯಾಗ ಮಾಡಿದ ನ್ಯೂಸ್ ಕೇಳಿದ್ರಂತ. ಆದ್ರೆ 2 ವರ್ಷದಲ್ಲಿ ತಮ್ಮ ಮನೆ ಮೇಲೆ 15x15 ಪಿರಮಿಡ್ ಕಟ್ಟಿ ಎಷ್ಟೆಲ್ಲ ಧ್ಯಾನ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಸ್ಪಿರಿಚುವಲ್ ಸೈನ್ಸ್, ಸ್ಪಿರಿಚುವಲ್ ರಿಟ್ರೀಟ್ ಪ್ರೋಗ್ರಾಮ್ ಗಳನ್ನ ನಡೆಸಿ ಇಷ್ಟೆಲ್ಲ ಸೇವೆಯನ್ನ ಸಲ್ಲಿಸಿದ್ದಾರೆ ಸತೀಶ್ ಅವರು. ಇನ್ನೂ ಒಂದು ಅನುಭವ ಅಂದ್ರೆ ಮುಖ್ಯವಾಗಿ ಯಾರ್ದು ಅಂದ್ರೆ ಬೆಂಗಳೂರಿನ ಅಮ್ರಿನ್ ನಜಾಲಿ ಅಂತೇಳಿ ಮುಸ್ಲಿಂ ಮಹಿಳೆ. ಕೇವಲ ತನ್ನ ಸ್ನೇಹಿತೆ ರೇಣುಕಮ್ಮ ಅವರಿಂದ ಧ್ಯಾನ ಪರಿಚಯ ಆಗಿ ಯಾವಾಗ್ಲೂ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಅನ್ನ ನುಂಗ್ತಾ ಇದ್ಲಂತೆ ಅವಳಿಗೆ ಯಾವಾಗ್ಲೂ ಆತಂಕ, ಕೋಪ, ಹತಾಶೆ ಇತ್ತು. ನಾನು ಧ್ಯಾನವನ್ನ ನನಗೇನೋ ಕಲಿಬೇಕು ಅಂತಿತ್ತು, ಇದು ನನಗೆ ಸಿಕ್ತು. ನನ್ನ ಮಗ ಮೊಬೈಲ್ ಬಿಡ್ಬೇಕು ಅಂತ ಸಂಕಲ್ಪ ಮಾಡಿದೆ. ಮತ್ತೆ ನನ್ನ ಮಗ ಗಾಜನ್ನ ನುಂಗಿ ಬಿಟ್ಟಿದ್ದ, ಸಣ್ಣ ಮಗು ಗಾಜ್ ಹೊಡೆದಿತ್ತು, ಬಾಯಿಯಲ್ಲಿ ಒಲಿಗೆ ಬಿದ್ದಿತ್ತು. ಆದ್ರೆ ನಾನು ಧ್ಯಾನದಲ್ಲಿ ಅನ್ಕೊಂಡ್ರೆ ಬೆಳಗಾಗಷ್ಟಲ್ಲೇ ಒಲಿಗೆ ಇರ್ಲಿಲ್ಲ. ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ಅಟೆಂಡ್ ಮಾಡಿದೆ, ಸಾಕಷ್ಟು ಜ್ಞಾನ ಪಡೆದಿದ್ದೀನಿ ಅಂತ ಇವ್ರು ಹೇಳಿದ್ದಾರೆ. ಹೀಗೆ ಪ್ರತಿ ತಿಂಗಳು ನಿಮ್ಗೆ ಗೊತ್ತಿರ್ಲಿ, ಇಷ್ಟು ಇಲ್ಲಿ ರಾಗಿಗುಡ್ಡದಲ್ಲಿ, ಬಾಗಲಕೋಟೆ, ಬಳ್ಳಾರಿ, ಗಂಗಾವತಿ, ಗೋಕಾಕ್, ಗದಗ, ರಾಮನಗರ ಎಲ್ಲ ಕಡೆ ನಡೆದ ಧ್ಯಾನ ಪರಿಚಯ, ಪಿರಮಿಡ್ಗಳ ಉದ್ಘಾಟನೆ ಮತ್ತು ಸಸ್ಯಾಹಾರ ರ್ಯಾಲಿಗಳ ಪರಿಚಯವನ್ನ ತುಂಬಾ ಸಮೃದ್ಧವಾಗಿ ಬರ್ತಾ ಇದೆ ಧ್ಯಾನ ಕಸ್ತೂರಿ. ಆದ್ರಿಂದ ತಾವೆಲ್ಲರೂ ಓದ್ರಿ. ಯಾರಿಗಾದ್ರೂ ಧ್ಯಾನ ಕಸ್ತೂರಿ ಬರ್ಲಿಲ್ಲ ಅಂದ್ರೆ ಇದ್ರಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಮೊದ್ಲು ಪೋಸ್ಟ್ ಮ್ಯಾನೆ ಕೇಳ್ಬೇಕು, ಅಥವಾ ನಮ್ಗೆ ಎಲ್ರಿಗೆ ಗ್ರೂಪ್ ಮಾಡ್ಲಾಗಿದೆ, ಅದ್ರೊಳಗೊಂದು PDF ಇದೆ. ನಾವು ಆ PDF ನ ಇಟ್ಕೊಂಡು ಪೋಸ್ಟ್ ಮ್ಯಾನಿಗೆ ಒಂದು ಲೆಟರ್ ಕೂಡ ಕೊಡಬಹುದು. ಆದ್ರಿಂದ ತಾವೆಲ್ಲರೂ ಇಂತ ಅತ್ಯದ್ಭುತ ಧ್ಯಾನ ಕಸ್ತೂರಿಗೆ ಚಂದದಾರರಾಗ್ಬೇಕು. ಓದಿಸಿ ಚಂದದಾರರಾಗಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟ ಜಯಹೋ ಧ್ಯಾನ ವೇದಿಕೆಗೆ, ಮುಖ್ಯವಾಗಿ ಶಾಂತಲಾ ಮೇಡಮ್ ಅವರಿಗೆ, ಅವರ ನಿರಂತರ ಧ್ಯಾನ ಸೇವೆ, ಆ ನಿರಂತರ ಧ್ಯಾನ ಸೇವೆಯಿಂದ ಅದೆಷ್ಟು ಜನರನ್ನ ಜೈಹೋ ಮೆಡಿಟೇಷನ್ ಒಂದು ಯೂಟ್ಯೂಬ್ ಮೂಲಕ ಮನೆಯಲ್ಲಿದ್ದುಕೊಂಡೇ ಎಲ್ರಿಗೂ ಜ್ಞಾನೋದಯವನ್ನ ಮಾಡಿಸ್ತಾ ಇದ್ದಾರೆ, ಎಲ್ರಿಗೂ ಬುದ್ಧರನ್ನಾಗಿ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಇದು ಇರೋದೇ ಬುದ್ಧರ ಸಂಘ. ಇಂತಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಮಗದೊಮ್ಮೆ ಅವ್ರಿಗೆ ಕೃತಜ್ಞತೆ ಸಲ್ಲುತ್ತಾ, ಎಲ್ಲರೂ ಬುದ್ಧ ಪೂರ್ಣಿಮೆಗೆ ಭೇಟಿ ಆಗೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿರರ್ಗಳವಾಗಿ ನಾನ್ ಸ್ಟಾಪ್ ಆಗಿ ಇಷ್ಟೊತ್ತು ತುಂಬಾನೇ ಅದ್ಭುತವಾಗಿ ಆ ಪುಸ್ತಕದಲ್ಲಿರೋ ಎಷ್ಟೋ ಮಾಹಿತಿಗಳು ಆಲ್ಮೋಸ್ಟ್ ಕೊಟ್ಬಿಟ್ಟಿದ್ದೀರಾ. ಸೊ ಮಾಸ್ಟರ್ಸ್, ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಧ್ಯಾನ ಕಸ್ತೂರಿಗೆ, ಸಬ್ಸ್ಕ್ರೈಬ್ ಆಗಿ. ಈ ಸರಿಯಿಂದ ಒಂದು ಹೊಸ ನಂಬರ್ ಅದ್ರಲ್ಲಿ ಹೇಳಿದ್ರು ಮೇಡಮ್, ನಂಗೆ ಆದ್ರೆ ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೀನಿ ಆ ನಂಬರ್ನ. ಸೊ ಯಾರಿಗೆ ಏನ್ ಕಂಪ್ಲೇಂಟ್ಸ್, ಇನ್ನ ಬುಕ್ ಸಿಕ್ಕಿಲ್ಲ ಅದು ಇದು ಕಂಪ್ಲೇಂಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಸ್ಟರ್ಸ್. ಸೊ ಇವಾಗ ಮೇಡಮ್ ಇರ್ತೀರಾ ಧ್ಯಾನಕ್ಕೆ? ಇರ್ತೀನಿ ಮೇಡಮ್, ನಾನು ಧ್ಯಾನ ಮಾಡ್ತೀನಿ. ಓಕೆ ಓಕೆ ಮಾಸ್ಟರ್ಸ್, ಮೇಡಮ್ ಧ್ಯಾನ ತೋರಿಸ್ತಾರೆ, ಎಲ್ಲ ಒಟ್ಟಿಗೆ ಧ್ಯಾನ ಮಾಡ್ಬಿಡೋಣ. ಎಲ್ರು ತಾವಿರೋ ಅಲ್ಲೇನೆ ಕೈ ಬೆರಳಲ್ಲಿ ಬೆರಳ ಸೇರಿಸ್ಕೊಳ್ರಿ. ಮನಸ್ಸು ಪ್ರಶಾಂತವಾಗಿರ್ಲಿ. ತಮ್ಮ ಸಂಪೂರ್ಣ ಗಮನ ಶ್ವಾಸದ ಮೇಲೇ ಇರಲಿ. ಗೋಧೂಳಿ ಸಮಯ. ಸಾಮೂಹಿಕ ಧ್ಯಾನ ಸಂಗೀತ ಧ್ಯಾನದಲ್ಲಿ, ಪ್ರಕೃತಿಯಲ್ಲಿ ಮಾಡುವ ಧ್ಯಾನ ಇನ್ನೂ ಹೆಚ್ಚು ಶಕ್ತಿ.
ಹುಣ್ಣಿಮೆ ಧ್ಯಾನ. ದೇವಸ್ಥಾನಗಳಲ್ಲಿ ಮೌನವಾಗಿ ಮಾಡುವ ಧ್ಯಾನ. ಧ್ಯಾನ ಅಂತರ್ ಪ್ರಯಾಣ. ಶ್ವಾಸವನ್ನ ಗಮನಿಸ್ತಾ ಇದೆ. ಹಲವಾರು ಅನುಭವಗಳು. ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ಬೇಡ. ಸಣ್ಣದಾದ ಸಂಗೀತದೊಂದಿಗೆ, ಸಂಗೀತಕ್ಕೆ ಹೀಲಿಂಗ್ ಪವರ್ ಇದೆ, ಬಹಳ ಶಕ್ತಿ. ಒಂದೊಂದು ರಾಗಕ್ಕೆ ಒಂದೊಂದು ಶಕ್ತಿ. ಸಂಗೀತದೊಂದಿಗೆ ಧ್ಯಾನ ಮಾಡು. ಅಜ್ಞಾನದಿಂದ ಜ್ಞಾನದ ಕಡೆಗೆ ಪ್ರಯಾಣ. ಸ್ವಲ್ಪ ಸೌಂಡ್ ಹೆಚ್ಚು. ಅಸತ್ಯದಿಂದ ಸತ್ಯದ ಕಡೆಗೆ ಪ್ರಯಾಣ. ಧ್ಯಾನ. ಭಯದಿಂದ ನಿರ್ಭಯದ ಕಡೆಗೆ.
ಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಮುಕ್ತಿ ಅಂದ್ರೆ ದುಃಖ ರಾಹಿತ್ಯ ಜೀವನ. ಧ್ಯಾನ ದುಃಖದಿಂದ ಆನಂದದ ಕಡೆಗೆ ಪ್ರಯಾಣ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಪ್ರಯಾಣ. ಅನಂತವಾದ ವಿಶ್ವಮಯ ಪ್ರಾಣಶಕ್ತಿ ಶರೀರವೆಲ್ಲ ವ್ಯಾಪಿಸಿ ಒಂದೊಮ್ಮೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ಗಿಡ ಮರಗಳಿಗೆ ಥ್ಯಾಂಕ್ಸ್ ಹೇಳೋಣ. ಅದ್ಭುತ ಜ್ಞಾನವನ್ನ ಕೊಟ್ಟ ಜ್ಞಾನ ಪರಿಚಯಿಸಿದವರಿಗೆ ಥ್ಯಾಂಕ್ಸ್ ಹೇಳೋಣ. ಪ್ರೀತಿ ಪೂರ್ವಕ ಕೃತಜ್ಞತೆ. ನಮಗೆ ಶಿಕ್ಷಣ ಕೊಟ್ಟ ಎಲ್ಲ ಗುರುಗಳಿಗೂ
ನಾವು ಓದಿದ ಪುಸ್ತಕಗಳಿಗೆ, ನಮ್ಮ ಶರೀರದ ಎಲ್ಲ ಅಂಗಗಳಿಗೆ ಕ್ಯಾನ್ಸರ್ ಆಗಿದೆ. ಯಾರಾದ್ರೂ ನಿಮ್ಗೆ ಮನಸ್ಸಿಗೆ ನೋವು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸಿದ್ರು. ಸಂಪೂರ್ಣವಾಗಿ ಪ್ರೇಮ ತತ್ವದಿಂದ ಕೂಡಿಕೊಳ್ಳಿ. ಈ ಕ್ಷಣದಿಂದ ದ್ವೇಷ ತ್ಯಜಿಸಿದ್ರು. ಷರತ್ತು ರಹಿತ ಪ್ರೀತಿ, ಕರುಣೆ, ದಯೆ, ಕ್ಷಮಾಗುಣ ನಮ್ಮಲ್ಲಿ ತುಂಬಿ ಹೋಗಿದ್ದಾರೆ. ಅವನ ಅನಂತ ಆನಂದಕ್ಕೆ ಒಬ್ಬ ಕೊನೆಯ 3 ನಿಮಿಷ ಶ್ವಾಸದೊಂದಿಗೇ ಇರಿ. ಅಷ್ಟು ಮಿನಿಟ್
Last 1 minute. Practice. ನಿಧಾನಕ್ಕೆ ನಿಮ್ಮ ಎರಡೂ ಅಂಗೈಗಳನ್ನ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್. ಐದು, ಎರಡೂ ಅಂಗೈಗಳನ್ನ ನಿಧಾನಕ್ಕೆ ಕಣ್ಣಿನ ಮೇಲೆ ಇಟ್ಕೋಬೇಕು. 5, ಸಂಗೀತವನ್ನ ಆಫ್ ಮಾಡ್ಬೇಕು. 5, 4, 3, 2, 1. ಮೇಡಮ್, ಶಾಂತಲಾ ಮೇಡಮ್,
ಮಾಡೋಣವಾ? ಮುಂದುವರಿಯಲ್ಲಿ. Last 10 minutes, masters. ಕಡೆಯ 10 ನಿಮಿಷ. Be with your breath.
ಲಾಸ್ಟ್ 2 ಮಿನಿಟ್ಸ್ ಮಾಸ್ಟರ್ಸ್, ಕಡೆ 2 ನಿಮಿಷಗಳು. ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ ಹಾಗೂ ಇವತ್ತು ನಮಗೆ ಧ್ಯಾನ ಕಸ್ತೂರಿಯ ಬಗ್ಗೆ ಮಾಹಿತಿ ನೀಡಿದಂತಹ ಲಲಿತಾ ಕಂದಕಲ್ ಮೇಡಮ್ಗೂ ಸಹ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ಸುಂದರವಾದ ಮುಗುಳ್ನಗೆಯೊಂದಿಗೆ ನಿಮ್ಮ 2 ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್. ಸೊ ಮೇಡಮ್ ಹತ್ರ ಏನಾದ್ರು ಮಾತಾಡೋದಿದ್ರೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಮಾಸ್ಟರ್ಸ್. ಮತ್ತೆ ಧ್ಯಾನ ಕಸ್ತೂರಿ ಬಂದಿಲ್ಲ ಅನ್ನೋದು ಹೇಳೋದಾದ್ರೆ ಆ ನಂಬರ್ಗೆ ಅವ್ರಿಗೆ ಮೆಸೇಜ್ ಹಾಕಿ ಅವರಲ್ಲಿ ನೆಕ್ಸ್ಟ್ ಏನು ಅಂತ ಹೇಳ್ತಾರೆ ಮಾಸ್ಟರ್ಸ್. ಗಿರಿಜಾ ಮೇಡಮ್ ಅನ್ಮ್ಯೂಟ್ ಆಗಿದೆ, ನಾನು ಹೇಳ್ಬೇಕಾ? ಪದ್ಮಾ ಮೇಡಮ್ ಮಾತಾಡಿ. ಕೇಳಿಸ್ತಾ ಇದೆ ಮೇಡಮ್. ಹಾ ಕರೆಂಟ್ ಇಲ್ಲ ಮೇಡಮ್, ಕರೆಂಟ್ ಹೊಟ್ಟೈತಿ ಈಗ. ಇಲ್ಲಿ ಹೇಳಿ ಮೇಡಮ್, ಕೇಳ್ತಾ ಇದೆ ಮೇಡಮ್. ಧ್ಯಾನ ಇವತ್ತು ಮೇಡಮ್ ಕೂಗ್ತಾನೆ ಇದ್ದಾರೆ ನಿಮ್ಮನ್ನ, ಶಾಂತಲ ಶಾಂತಲ ಅನ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು ಮೇಡಮ್, ನನಗೂ ಕಣ್ ಬಿಡಕ್ ಆಯ್ತಾ ಇರ್ಲಿಲ್ಲ, ತುಂಬಾನೇ ವೈಬ್ರೇಷನ್ ಇತ್ತು. ಮಳೆ ಬಂತು ಮೇಡಮ್, ಮಳೆ ಬಂದು ನೀರು ತುಂಬಾನೇ ಹರ್ಕೊಂಡು ಹೋಗ್ತಾ ಇತ್ತು ಮನೆ ಮುಂದೆ ಡ್ಯಾಮ್ದಲ್ಲಿ. ಅದಾದ ನಂತರ ಪತ್ರಿಜಿಯವರು ಕಾಣಿಸ್ಕೊಂಡ್ರು ಮೇಡಮ್. ಕ್ರೀಮ್ ಕಲರ್ದು ಜುಬ್ಬ ಹಾಕೊಂಡಿದ್ರು ಮೇಡಮ್. ಪತ್ರಿಜಿ ನಿಂತಿದ್ರು, ಕಾಣಿಸ್ಕೊಂಡ್ರು, ತುಂಬಾ ಚೆನ್ನಾಗಿದ್ದಾರೆ ಸರ್. ಅದಾದ ನಂತರ ಮೇಡಮ್ ಅವರು ಹೊಟ್ಟೋದ್ರು ಮೇಡಮ್. ಮತ್ತೆ ಶಾಂತಲ ಮೇಡಮ್ ಅವ್ರುವೆ, ಲಲಿತಾ ಮೇಡಮ್ ಅವ್ರು ನಮ್ಮನೆ ಮುಂಭಾಗದಲ್ಲಿ ನಿಂತಿದ್ರು ಮೇಡಮ್. ನಮ್ಮನೆಗೆ ನಿಮ್ಮನ್ನ ಇನ್ವೈಟ್ ಮಾಡಿದ್ದೇನೆ ನಾನು. ನಮ್ಮನೆಯವರು ಮೇಡಮ್ ಅವ್ರನ್ನ ಕರಿತಾ ಇದ್ದೀನಿ, ಬರ್ತಾ ಇಲ್ಲ ಅಂತ ಹೇಳ್ತವ್ರೆ ಮೇಡಮ್. ಅದು ಬಂದು ಮೇಲ ವಿಡಿಯೋ ಮಾಡ್ತಾ ಇದ್ದೆ ಮೇಡಮ್, ಹೆಲಿಕಾಪ್ಟರ್ ತರ ಬಿಡ್ತಾರ ನೋಡಿ, ವಿಡಿಯೋ ಮಾಡ್ತಾ ಇದ್ದೆ. ಅಯ್ಯೋ ಅದು ವಿಡಿಯೋ ಮಾಡ್ತಾವ್ರೆ ಅವರು ಮೇಡಮ್ ಅವರು ನಮ್ಮ ಮನೆಗ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿಡಿಯೋ ಮಾಡ್ತಾವ್ರೆ, ಬರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಆ ರೀತಿ ಧ್ಯಾನದಲ್ಲಿ ಕಾಣಿಸ್ತು ಮೇಡಮ್ ಈಗ ತಾನೆ. ಮತ್ತೆ ಧ್ಯಾನ ಕಸ್ತೂರಿ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್. ಅದ್ರ ಬಗ್ಗೆ ಎಲ್ಲ ತುಂಬಾ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಮಗೂ ಕೂಡ ಬಂದಿಲ್ಲ ಮೇಡಮ್, ಬುಕ್ ಬಂದಿಲ್ಲ ಇನ್ನ. ಫೋನ್ ಮಾಡಿದ್ವಿ, ಸರ್ಗೆ ನಂಬರ್ ಕೊಟ್ಟಿದ್ರಲ್ಲ ಅದಕ್ಕೇನೆ. ಇನ್ನು 10-15 ಒಳಗಡೆ ಬರುತ್ತೆ ಅಂತ ಹೇಳಿದ್ರು ಮೇಡಮ್. ಬಂದಿಲ್ಲ ಮೇಡಮ್. ಹಾಗಾಗಿ ತುಂಬಾ ಕೊಟ್ರು ಮೇಡಮ್.
ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಿಮಗೂನು ಮೇಡಮ್ ಅನ್ಗೂನು ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಮಂತು. ಅದು ಬುಕ್ ಬಂದಾಗ ಓದ್ಬೇಕು. ಪ್ರಾಣಿ ಹಿಂಸೆ, ಮಹಾಪಾಪ, ಹಿಂಸೆ ಇವೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರ ಮೇಡಮ್. ಎಲ್ಲ ಬರ್ಕೊಂಡಿದ್ದೀನಿ ಸುಮಾರು. ತುಂಬಾ ಕಸ್ತೂರಿ ಧ್ಯಾನ ಕಸ್ತೂರಿ ಬಂದ್ರೆ ತುಂಬಾನೇ ಒಳ್ಳೇದಾಗತ್ತೆ ಮೇಡಮ್. ಓದೋದಕ್ಕೆ ನಾಲೆಜ್ ಚೆನ್ನಾಗ್ ಸಿಗುತ್ತೆ. ತಿಳ್ಕೊಂಡು ಬರುತ್ತೆ. ನಾಲ್ಕಾರು ಜನ ತಿಳ್ಸೋದಕ್ಕೂ ಅನುಕೂಲತೆ ಆಗುತ್ತೆ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ನಿಧಾನ ಆಗಿರ್ಬೋದು, ಬರುತ್ತೆ, ಆಗಲ್ಲ, ಬರುತ್ತೆ. ಓಕೆ ಮಾಸ್ಟರ್ಸ್, ಮತ್ತೆ ಯಾರಿಗಾರು ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಓಕೆ, ಸೊ ಯಾರಿಗೂ ಏನು ಡೌಟ್ಸ್ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾನೇ ಅದ್ಭುತವಾಗಿ ತಿಳಿಸಿದೀರಾ ಈ ತಿಂಗಳು ಪ್ರತಿ ತಿಂಗಳಂತಾನೆ. ಓಕೆ ಮೇಡಮ್, ಮತ್ತೆ ಜೂನ್ಗೋಸ್ಕರ ಕಾಯ್ತಾ ಇರ್ತೀವಿ ನಿಮ್ಮನ್ನ ಮೀಟ್ ಮಾಡಕ್ಕೆ ಹೊಸ ಸಂಚಿಕೆಯೊಂದಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. Masters, let us end the session, masters. Thank you, masters.